ದೇವರ ಪರಿಶುದ್ಧವಾದಂತ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೆ ಸಂಜೆಯ ಶುಭ ವಂದನೆಗಳನ್ನು ತಿಳಿಸ್ತೇನೆ. ವೆರಿ ಗುಡ್ ಈವ್ನಿಂಗ್ ಟು ಎವ್ರಿವನ್. ಸೊ ಐ ವೆಲ್ಕಮ್ ಯು ಆಲ್ ಟು ದಿಸ್ ಆನ್ಲೈನ್ ಬೈಬಲ್ ಸ್ಟಡಿ. ನಾವೆಲ್ಲರೂ ಸಂಜೆ ವೇಳೆಯಲ್ಲಿ ಆನ್ಲೈನ್ ಅಲ್ಲಿ ದೇವರನ್ನು ಆರಾಧಿಸಲಿಕ್ಕೆ ದೇವ ಸಹಾಯ ಮಾಡಿಕೊಟ್ಟಿದ್ದಾನೆ. ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ, ನಾವು ಯೆಹೋವನೊಬ್ಬನನ್ನೇ ದೇವರೆಂದು ತಿಳಿದುಕೊಂಡು ನಂಬಿಗಸ್ತನಾದ ದೇವರನ್ನ ಪ್ರೀತಿಸಿ ಆತನ ಆಜ್ಞೆಗಳನ್ನು ಅನುಸರಿಸುವವರಿಗೆ ದೇವರು ಮಾಡಿದ ವಾಗ್ದಾನಗಳನ್ನ ಆತನು 1000 ತಲೆಮಾರುಗಳವರೆಗೆ ನೆರವೇರಿಸ್ತಾನೆ ಎಂಬುದಾಗಿ. ಹಾಗಾಗಿ ನಾವು ದೇವರ ಆಜ್ಞೆಗಳನ್ನ ಕೈಕೊಂಡು ನಡಿಲಿಕ್ಕೆ, ದೇವರನ್ನ ತಿಳಿದುಕೊಳ್ಳಿಕ್ಕೆ ಸಹಾಯ ಮಾಡುವಂತ ಈ ಆನ್ಲೈನ್ ಸತ್ಯವೇದ ಅಧ್ಯಯನಕ್ಕಾಗಿ ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ನಾವು ಈ ಆನ್ಲೈನ್ ಅಧ್ಯಯನದಲ್ಲಿ ಸಂಪೂರ್ಣವಾಗಿ ಆತ್ಮಿಕವಾಗಿ ತೊಡಗಿಸಿಕೊಂಡು ಆತ್ಮಿಕ ಲಾಭ ಪಡೆದುಕೊಳ್ಳಿಕ್ಕಾಗುವಂತೆ ದೇವರ ಸಹಾಯ ಮಾಡಲಿ. ಪ್ರಾರ್ಥನಾ ಪೂರ್ವಕವಾಗಿ ಆರಂಭ ಮಾಡೋಣ. ಪ್ರಾರ್ಥನೆ ಮಾಡೋಣ. ದೇವರನ್ನ ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಅದು ಸ್ವಾಮಿ, ನಿನ್ನ ಮಕ್ಕಳಾದಂತ ನಾವು ಈ ಸಂಜೆ ವೇಳೆಯಲ್ಲಿ ನಿನ್ನನ್ನು ಆರಾಧಿಸುವಾಗ ಆತ್ಮಿಕವಾದಂತ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು. ಈ ಪ್ರಾರ್ಥನಾ ಕೂಟದಲ್ಲಿ ನಿನ್ನ ವಾಕ್ಯದ ಬೆಳಕಿನಿಂದ ನಮ್ಮನ್ನು ತುಂಬಿಸು. ನಿನ್ನ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡುವಂತದ್ದಾಗಿರಲಿ. ನಮ್ಮ ಜೀವನದಲ್ಲಿ ಬದಲಾವಣೆಯನ್ನ ಮಾರ್ಪಾಡನ್ನು ಮಾಡುವಂತದ್ದಾಗಿರಲಿ. ನಮ್ಮ ಈ ಆನ್ಲೈನ್ ಸತ್ಯವೇದ ಅಧ್ಯಯನವು ತ್ರೈಕ ದೇವರ ನಾಮದಲ್ಲಿ ಆರಂಭವಾಗಲಿ. ಆಮೆನ್. ನಾವು ಹಾಡುಗಳನ್ನ ಹಾಡಿ ಸ್ವಲ್ಪ ಹೊತ್ತು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹಾಡುಗಳನ್ನ ರಾಗ ಮಾಡುವಾಗ ರಾಗಗಳನ್ನ ಕೇಳಿದ್ರೆ that says that we can come out from our all tensions and worries. But when we sing a song to God, that gives spiritual strength. ನಾವು ದೇವರಿಗೆ ರಾಗ ಮಾಡುವಾಗ and that makes easier to breathe. ಹಾಗಾಗಿ ನಾವು ದೇವರಿಗೆ ರಾಗ ಮಾಡಿ ಕೆಲವು ಹಾಡುಗಳು, ಆಲ್ ಫೆಮಿಲಿಯರ್ ಸಾಂಗ್ಸ್ ಐ ಹ್ಯಾವ್ ಟೇಕನ್ ಟುಡೇ. ಹೋತೇರಿ ಸ್ತುತಿ ಅವರ ಆರಾಧನೆ ಎನ್ನುವಂತ ಹಿಂದಿ ಗೀತೆಯನ್ನ ದೇವರ ಮಹಿಮೆಗೋಸ್ಕರ ರಾಗ ಮಾಡಿ ದೇವರನ್ನು ಆರಾಧಿಸೋಣ. ಸ್ತುತಿ ಅವರ ಆರಾಧನಾ करता हूँ मैं तुझसे प्रार्थना, महिमा से तेरी तू इस जगह को भर, जो भी तो चाहे तू यहाँ पर कर. हाले हालेलुया 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 हाले हालेलुया हालेलुया हालेलुया. करुणा से तेरे नए दिन दिखाता है, डल बनकर मेरे मुझे बचाता है. जब मैं पुकारूं तू दौड़ आता है, जब मैं गिरूं मुझे उठाता है. हाले हालेलुया 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 हाले हालेलुया हालेलुया हालेलुया. सारे जहां में तुझसा कोई नहीं, तुझको जो कोई प्रभु है नहीं. घुटने में देखो बस तेरे सामने, तू है मेरा प्रभु, तू मेरा पिता. हाले हालेलुया 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 हाले हालेलुया हालेलुया हालेलुया. ओ तेरी स्तुति और आराधना करता हूँ मैं तुझसे प्रार्थना, महिमा से तेरे तो इस जगह को भर, जो भी तो चाहे तू यहाँ पर. हाले
ನಾವು ಮತ್ತೊಂದು ಸ್ತೋತ್ರದ ಗೀತೆ, ಕೃತಜ್ಞತಾ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು ಎನ್ನುವಂಥದ್ದು. ಈ ಹಾಡು ದೇವರಿಗೆ ಸ್ತೋತ್ರವನ್ನ ಮಾಡುವಾಗ ವಿ ನಾಟ್ ಓನ್ಲಿ just sing a praise to God, but also it's a way of prayer. It's a mean of prayer where we can receive so many blessings. ದೇವರ ಆಶೀರ್ವಾದವನ್ನ ಪಡೆದುಕೊಳ್ಳುವಂತಹ ಒಂದು ಸಾಧನ ಹೇಳಿದ್ರೆ ದೇವರಿಗೆ ಸ್ತೋತ್ರವನ್ನ ಮಾಡುವಂಥದ್ದು. ಅದರ ಚರಣಗಳು ಹಾಡುವಾಗ where Israelites were able to experience the God's interventions and God's salvation in midst of their life. ಅದನ್ನು ಅವರು ಅನುಭವ ಮಾಡುವಾಗ ದೇವರನ್ನ ಸ್ತುತಿಸಿ ಜಯವನ್ನ ಹೊಂತಾರೆ. ಸೊ ಹಾಗಿದ್ರೆ ವೈ ಡೋಂಟ್ ವಿ ಸಿಂಗ್ ಅಂಡ್ ಪ್ರೈಸ್ ಗಾಡ್ ವೇರ್ ವಿ ಕ್ಯಾನ್ ರಿಸೀವ್ ಗಾಡ್ಸ್ ಬ್ಲೆಸಿಂಗ್. ಹಾಗಾಗಿ ದೇವರಿಗೆ ಈ ಹಾಡನ್ನ ಕೃತಜ್ಞತೆಯಿಂದ ಹೃದಯಪೂರ್ವಕವಾಗಿ ಸ್ತೋತ್ರವನ್ನು ಸಲ್ಲಿಸಿ ರಾಗವನ್ನು ಮಾಡುವ. ಕೃತಜ್ಞತಾ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತಾ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕರ್ತನು ಶಕ್ತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು. ಕರ್ತನು ಶಕ್ತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು. ಕೃತಜ್ಞತಾ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತಾ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಎರಿಕೋ ಗೋಡೆ ಅಡ್ಡ ಬಂದರು, ಏಸು ನಿನ್ನ ಮುಂದೆ ಹೋಗುವ. ಎರಿಕೋ ಗೋಡೆ ಅಡ್ಡ ಬಂದರು, ಏಸು ನಿನ್ನ ಮುಂದೆ ಹೋಗುವ. ಹೆದರದಿರು ಕದಲದಿರು, ಸ್ತುತಿಯಿಂದ ಬಿದ್ದು ಹೋಗುವುದು. ಹೆದರದಿರು ಕದಲದಿರು, ಸ್ತುತಿಯಿಂದ ಬಿದ್ದು ಹೋಗುವುದು. ಕೃತಜ್ಞತಾ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತಾ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಶರೀರ ಆತ್ಮ ಪ್ರಾಣದಲ್ಲಿಯೂ ಸೋಲುವ ಸಮಯದಲ್ಲೂ, ಶರೀರ ಆತ್ಮ ಪ್ರಾಣದಲ್ಲಿಯೂ ಸೋಲುವ ಸಮಯದಲ್ಲೂ, ಸ್ತುತಿಯೊಡನೆ ಪ್ರಾರ್ಥಿಸಲು ಆತ್ಮನ ಬಲ ಬರುವುದು. ಸ್ತುತಿಯೊಡನೆ ಪ್ರಾರ್ಥಿಸಲು ಆತ್ಮನ ಬಲ ಬರುವುದು. ಕೃತಜ್ಞತಾ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತಾ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕರ್ತನು ಶಕ್ತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು. ಕರ್ತನು ಶಕ್ತನು ಮಾತಿನಲ್ಲಿ ನಂಬಿಗಸ್ತನು. ಕೃತಜ್ಞತಾ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತಾ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಸೊ ಕೊನೆಯದಾಗಿ ಇನ್ನೊಂದು ರಾಗ ಮಾಡುವ.
ಎನ್ನೇಸು ರಾಜನು ಬರುವ ಆ ಸಂಖ್ಯಾ ದೂತರೊಡನೆ ನನ್ನನ್ನು ರಕ್ಷಿಸಿದ ಯೇಸು ನನ್ನ ರಾಜನಾಗಿ ಬರುವ. ಸೊ ಒನ್ಸ್ ಜೀಸಸ್ ಕ್ರೈಸ್ಟ್ ಹ್ಯಾವ್ ಕಮ್ ಟು ಸೇವ್ ಅಸ್ and he has redeemed us from all the bondages, and when he is going to come again second time, that what we are going to be in front of him ಎನ್ನುವಂತ ಒಂದು ವಿಶೇಷವಾದಂಥ ಮೀನಿಂಗ್ ಇರುವಂತಹ ಸಾಂಗು. ಇಫ್ ವಿ ಆರ್ ಫೇತ್ಫುಲ್ ಅಂಡ್ ಈಗರ್ಲಿ ವೇಟಿಂಗ್ ಆರ್ ಆಂಟಿಸಿಪೇಟಿಂಗ್ ಇಸ್ ಸೆಕೆಂಡ್ ಕಮಿಂಗ್, then we could be present in the God's salvation. ದೇವರ ರಕ್ಷಣೆಯಲ್ಲಿ ನಾವು ರಕ್ಷಣೆಯ ಕಾರ್ಯದಲ್ಲಿ ಪಾಲ್ಗೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದನ್ನ ತಿಳಿಸುವಂತ ಈ ಗೀತೆಯನ್ನ ನಾವು ರಾಗ ಮಾಡಿ ನಮ್ಮನ್ನ ನಾವು ಅವಲೋಕನವನ್ನ ಮಾಡಿಕೊಳ್ಳುವ. ಯೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ, ಯೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ, ನನ್ನನ್ನು ರಕ್ಷಿಸಿದೆಸು ನನ್ನ ರಾಜನಾಗಿ ಬರುವ, ನನ್ನನ್ನು ರಕ್ಷಿಸಿದೆಸು ನನ್ನ ರಾಜನಾಗಿ ಬರುವ. ಬಾನಲ್ಲಿ ಮಿಂಚು ಮಿನುಗಿ, ಬಾನಲ್ಲಿ ಬೆಳಕು ಬೆಳಗಿ, ಬಾನಲ್ಲಿ ಮಿಂಚು ಮಿನುಗಿ, ಬಾನಲ್ಲಿ ಬೆಳಕು ಬೆಳಗಿ, ಮೇಘಗಳೊಡನೆ ಇಳಿದು ಮೇಘದೂತರೊಡನೆ ಬರುವ, ಮೇಘಗಳೊಡನೆ ಇಳಿದು ದೂತರೊಡನೆ ಬರುವ, ನನ್ನೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ, ಎನ್ನೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ, ನನ್ನನ್ನು ರಕ್ಷಿಸಿದೆಸು ನನ್ನ ರಾಜನಾಗಿ ಬರುವ, ನನ್ನನ್ನು ರಕ್ಷಿಸಿದೆಸು ನನ್ನ ರಾಜನಾಗಿ ಬರುವ. ಕರ್ತನ್ ಬರುವ ದಿನವು ಭಕ್ತರಿಗೆ ಆ ದಿನವು ತುಂಬಾ ಆನಂದವು, ಕರ್ತನ್ ಬರುವ ದಿನವು ಭಕ್ತರಿಗೆ ಆ ದಿನವು ತುಂಬಾ ಆನಂದವು. ಯಾರ್ಯಾರು ಸಿದ್ಧರಾಗಲಿಲ್ಲವೋ ಆ ದಿನವು ತುಂಬಾ ದುಃಖಕರವು, ಯಾರ್ಯಾರು ಸಿದ್ಧರಾಗಲಿಲ್ಲವೋ ಆ ದಿನವು ತುಂಬಾ ದುಃಖಕರವು. ಎನ್ನೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ, ಎನ್ನೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ, ನನ್ನನ್ನು ರಕ್ಷಿಸಿದೆಸು ನನ್ನ ರಾಜನಾಗಿ ಬರುವ, ನನ್ನನ್ನು ರಕ್ಷಿಸಿದೆಸು ನನ್ನ ರಾಜನಾಗಿ ಬರುವ. ನಾವು ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಸಮಯವನ್ನ ಕಳೆಯೋಣ. ನಾವಿರುವಂತಹ ಸ್ಥಳಗಳಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಸ್ವಲ್ಪ ಸಮಯವನ್ನ ಬಿಡುವು ಮಾಡಿಕೊಂಡು ಪ್ರಾರ್ಥನೆಯಲ್ಲಿ ಸಮಯವನ್ನ ಕಳೆಯುವಂಥದ್ದು ಮಾತ್ರವಲ್ಲದೆ, ನಮ್ಮ ಸಮಾಜದಲ್ಲಿ ದಿನನಿತ್ಯ ನಾವು ನ್ಯೂಸ್ಗಳನ್ನು ನೋಡುವಾಗ ಅದರಲ್ಲಿ ಭಾರತ ದೇಶ ಮಾತ್ರವಲ್ಲದೆ ಇಡೀ ವಿಶ್ವದಲ್ಲಿ ಜನರು ಎದುರಿಸ್ತಿರುವಂತಹ ಸವಾಲುಗಳು, ಕಾಯಿಲೆಗಳು ಮತ್ತು ಕಷ್ಟಗಳು ಇವುಗಳನ್ನು ನೆನಪು ಮಾಡಿಕೊಂಡು ಅವರೆಲ್ಲರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡೋಣ. ಮಾತ್ರವಲ್ಲದೆ ನಮಗೋಸ್ಕರ, ನಮ್ಮ ಎಲ್ಲ ಅಗತ್ಯತೆಗಳಿಗೋಸ್ಕರ ದೇವರ ಸಾನ್ನಿಧ್ಯದಲ್ಲಿ ಕಣ್ಣುಗಳನ್ನು ಮುಚ್ಚಿ ಹೃದಯವನ್ನು ತೆರೆದು ಪ್ರಾರ್ಥಿಸೋಣ. ಸ್ತುತಿ ಸ್ತೋತ್ರಗಳಿಗೆ
ಪಾತ್ರನು, ನಮ್ಮೆಲ್ಲರ ರಕ್ಷಕನು, ಭೂಪರ ಲೋಕಗಳ ಒಡೆಯನು, ಪ್ರೀತಿ ಸ್ವರೂಪಿಯಾದಂಥ ಕ್ರಿಸ್ತ ಯೇಸುವಿನಲ್ಲಿ ತಂದೆಯಾದಂಥ ದೇವರೇ, ನಿನ್ನ ಕುಮಾರನ ಮೂಲಕವಾಗಿ ಈ ಅಂಧಕಾರವಾದಂಥ ದಾರಿಯಲ್ಲಿ ಬೆಳಕನ್ನ ಚೆಲ್ಲುವುದರ ಮೂಲಕ ನಮ್ಮೆಲ್ಲರ ಜೀವಿತದಲ್ಲಿ ಹೊಸ ನಿರೀಕ್ಷೆಯನ್ನ, ಹೊಸ ಆಶೆಯನ್ನು ಹುಟ್ಟಿಸುವುದರ ಮೂಲಕ ನಾವೆಲ್ಲರೂ ಆತನನ್ನ ಹಿಂಬಾಲಿಸಿ ಜೀವಿಸಲಿಕ್ಕಾಗುವಂತೆ ನೀನ್ ತಾನೇ ಸಹಾಯ ಮಾಡುವಂತವನು, ಬಲಪಡಿಸುವಂತ ದೇವರಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ದೇವರೇ, ನಿನ್ನ ಕೃಪೆಯಿಂದ ನಿನ್ನ ಮಕ್ಕಳಾದಂಥ ನಮ್ಮೆಲ್ಲರನ್ನ ನಿನ್ನ ಸೇವೆಗಾಗಿ, ನಿನ್ನ ಜನಾಂಗವಾಗಿ ಜೀವಿಸಲಿಕ್ಕಾಗುವಂತೆ ಆರಿಸಿಕೊಂಡದಕ್ಕಾಗಿ ಸ್ತೋತ್ರ. ಮಾತ್ರವಲ್ಲದೆ ನಾವು ನಿನ್ನ ಸೇವೆಯಲ್ಲಿ ಎಲ್ಲ ಪರಿಸ್ಥಿತಿಗಳಲ್ಲಿ, ಎಲ್ಲ ಸಂದಿಗ್ಧ ಕಷ್ಟಗಳಲ್ಲಿ ಮುಂದೆ ಸಾಗ್ಲಿಕ್ಕಾಗುವಂತೆ ನೀನು ತೋರಿಸ್ತಿರುವಂತೆ ಎಲ್ಲ ನಿನ್ನ ಸಹಾಯಗಳಿಗಾಗಿ ಸ್ತೋತ್ರವನ್ನು ಹೇಳ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ಈ ಸಂಜೆ ವೇಳೆಗಾಗಿ ಸ್ತೋತ್ರವಾಗಲಿ. ಈ ಸಂಜೆ ವೇಳೆಯಲ್ಲಿ ನಾವು ಆನ್ಲೈನ್ ನ ಮೂಲಕವಾಗಿ ಸಭೆಯಾಗಿ ಸತ್ಯವೇದ ಅಧ್ಯಯನಕ್ಕಾಗಿ ಸೇರಿ ಬರುವಂತೆ ನಡೆಸಿದ್ದಿ. ಮಾತ್ರವಲ್ಲದೆ ನಿನ್ನನ್ನು ಹಾಡಿ ಸ್ತುತಿಸಿ ನಿನ್ನ ಬರೋಣಕ್ಕಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳಿಕ್ಕಾಗುವಂತೆ ನಮ್ಮನ್ನು ಎಚ್ಚರಿಸಿದಕ್ಕಾಗಿ ಸ್ತೋತ್ರ. ಮಾತ್ರವಲ್ಲದೆ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸುವುದಕ್ಕಾಗಿ ಕೂಡ ಸ್ತೋತ್ರ ಹೇಳ್ತೇವೆ. ದೇವರು, ಹೇಗೂ ಸ್ವಾಮಿ, ಈ ಸಂಜೆ ವೇಳೆಯಲ್ಲಿ ನಾವೆಲ್ಲರೂ ನಮ್ಮ ಮನೆಗಳಿಗೆ ಸುರಕ್ಷಿತವಾಗಿ ಸೇರಿ ನಾವು ಒಟ್ಟಾಗಿ ಕುಳಿತು ನಿನ್ನನ್ನ ಧ್ಯಾನ ಮಾಡ್ಲಿಕ್ಕಾಗುವಂತೆ ನಡೆಸೋದಕ್ಕಾಗಿ ಸ್ತೋತ್ರವಾಗಲಿ. ಈ ಒಂದು ಸಂದರ್ಭದಲ್ಲಿ ಈ ಆನ್ಲೈನ್ ನಲ್ಲಿ ಪಾಲ್ಗೊಂಡಂತಹ ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ದಯ ಇರಲಿ. ಈ ಆನ್ಲೈನ್ ಮೂಲಕವಾಗಿ ಸತ್ಯವೇದ ಅಧ್ಯಯನದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವವರ ಹೃದಯದಲ್ಲಿ ನೀನು ಕಾರ್ಯ ಮಾಡು. ದಾವಿದ ಮತ್ತು ಮಾತ್ರವಲ್ಲದ ಅನೇಕರು ಈ ಕೀರ್ತನೆಗಳನ್ನ ರಚಿಸುವಾಗ ಅವರು ಅನುಭವಿಸಿದಂತಹ ಜೀವನದ ಪರಿಸ್ಥಿತಿಗಳು, ಮಾತ್ರವಲ್ಲದೆ ನೀನ್ ಹೇಗೆ ಅವರ ಜೀವಿತದಲ್ಲಿ ನಂಬಿಗಸ್ತನಾಗಿ ಉಳಿದುಕೊಂಡಿಯೋ, ಮಾತ್ರವಲ್ಲದೆ ಅವರು ಹೇಗೆ ಕಷ್ಟಗಳ ಮೂಲಕವಾಗಿ ತಮ್ಮ ಜೀವಿತದಲ್ಲಿ ಹೊಸ ಪಾಠಗಳನ್ನ ಕಲಿತುಕೊಂಡ್ರು, ನಾವು ಕೂಡ ಅಂತ ಅನುಭವಗಳನ್ನು ಹೊಂದಿಕೊಳ್ಳಿಕ್ಕಾಗುವಂತೆ ನಮ್ಮ ಜೀವಿತದಲ್ಲಿ ಕೂಡ ಕಾರ್ಯ ಮಾಡಿ ಎಂಬುದಾಗಿ ಬೇಡ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ನಾವು ನಮ್ಮ ಆನ್ಲೈನ್ ಸತ್ಯವಾದ ಅಧ್ಯಯನಕ್ಕಾಗಿ ಮಾತ್ರವಲ್ಲದೆ ಇಡೀ ಸಮಾಜವನ್ನ, ಸೃಷ್ಟಿಯನ್ನ ನೆನಪು ಮಾಡಿಕೊಂಡು ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ಒಂದು ಕಡೆಯ ಭಾಗದಲ್ಲಿ ಗ್ಲೋಬಲ್ ವಾರ್ಮ್ನಿಂದಾಗಿ, ಜಾಗತಿಕ ತಾಪಮಾನದಿಂದಾಗಿ ಜನರು ಬಿಸಿಲಿನ ತಾಪದಿಂದ ಕಂಗೆಟ್ಟು ಹೋಗಿರುವಾಗ ಅಂತ ಎಲ್ಲ ಸ್ಥಳಗಳ ಮೇಲೆ ನೇನದ ಇರಲಿ. ಈ ಸಮಾಜದಲ್ಲಿ ಮತ್ತೆ ಸಮತೋಲನವಾದಂತಹ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡು. ಮನುಷ್ಯರು ಮಾಡುವಂತಹ ಸೃಷ್ಟಿಯ ಮೇಲೆ ಎಸಗುವಂತಹ ತಪ್ಪುಗಳನ್ನು ತಿದ್ದಿಕೊಳ್ಳಿಕ್ಕಾಗುವಂತೆ ಅವರಿಗೆ ಕಲಿಸು. ಆ ಮೂಲಕ ಇಡೀ ಸೃಷ್ಟಿ ಒಂದು ಒಳ್ಳೆಯ ವಾತಾವರಣದಲ್ಲಿ ಜೀವಿಸಲಿಕ್ಕಾಗುವಂತೆ ಸೃಷ್ಟಿಯನ್ನ ನೀನ್ ತಾನೇ ಉಂಟು ಮಾಡಿದೆ. ಮುಂದಿನ ದಿನಗಳಲ್ಲಿ ಕೂಡ ಪರಿಪಾಲಿಸಿ ನಡೆಸಬೇಕಾಗಿ ನಿನ್ನಲ್ಲಿ ಬೇಡ್ತೇವೆ ಸ್ವಾಮಿ. ಅದೇ ರೀತಿಯಲ್ಲಿ ಇನ್ನು ಅನೇಕ ಭಾಗಗಳಲ್ಲಿ ವಿಪರೀತವಾದಂತಹ ಮಳೆಯಿಂದಾಗಿ ಪ್ರವಾಹದ ಭೀತಿಯನ್ನು ಎದುರಿಸುತ್ತಿರುವಂತಹ ಸ್ಥಳಗಳನ್ನ ನೆನಪು ಮಾಡ್ತೇವೆ. ಅಮೆರಿಕ ಮಾತ್ರವಲ್ಲದೆ ನಮ್ಮ ಭಾರತ ದೇಶ, ಈ ದೇಶಗಳಿಗಾಗಿ ನೆನಪು ಮಾಡ್ತೇವೆ. ಹೆಚ್ಚಾದಂತ ಮಳೆಯಿಂದಾಗಿ ಅನೇಕರು ತಮ್ಮ ಆಸ್ತಿ ಪಾಸ್ತಿಗಳನ್ನ ಮಾತ್ರವಲ್ಲದೆ ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡು ಜೀವನದ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಅವರು ಜೀವಿಸುವಾಗ ಅಂತ ಎಲ್ಲ ಮಕ್ಕಳ ಮೇಲೆ ನಿನ್ನ ದಯ ಇರಲಿ. ಬೇಕಾದ ಸರಿಯಾದಂತ ವಾತಾವರಣವನ್ನು ಅನುಗ್ರಹಿಸು. ಸಮಸ್ಯೆಗಳಿಂದ ಅವರಿಗೆ ಬಿಡುಗಡೆಯನ್ನ ಕೊಡು ಎಂಬುದಾಗಿ ಬೇಡ್ತೇವೆ. ವಿಶೇಷವಾಗಿ ನಮ್ಮ ಭಾರತ ದೇಶ, ಅದರಲ್ಲಿಯೂ ಕರ್ನಾಟಕ ರಾಜ್ಯವನ್ನ ನೆನಪು ಮಾಡ್ತೇವೆ. ಮ್ಯಾಂಗ್ಳೂರು, ಉಡುಪಿ ಭಾಗದಲ್ಲಿ ಹೆಚ್ಚಾದಂತಹ ಮಳೆಯಿಂದಾಗಿ ಅನೇಕರು ತಮ್ಮದೇ ಆದಂತ ರೀತಿಯಲ್ಲಿ ಕಷ್ಟಗಳನ್ನ ಮತ್ತು ನಷ್ಟಗಳನ್ನ ಎದುರಿಸುವಾಗ ಅಂತ ಎಲ್ಲ ಮಕ್ಕಳ ಮೇಲೆ ನಿನ್ನ ದಯ ಇರಲಿ ಸ್ವಾಮಿ. ಬೇಕಾದಂತಹ ಒಳ್ಳೆಯ ವಾತಾವರಣವನ್ನು ಸೃಷ್ಟಿಸು. ಅವರೆಲ್ಲ ಕಷ್ಟಗಳಿಂದ ಅವರಿಗೆ ಪಾರು ಮಾಡಿ ಎಂಬುದಾಗಿ ಬೇಡ್ತೇವೆ. ಅದೇ ರೀತಿಯಲ್ಲಿ ನಾರ್ತ್ ಇಂಡಿಯಾ ಭಾಗದಲ್ಲಿ ಅನೇಕ ಕಡೆಗಳಲ್ಲಿ ಹೆಚ್ಚಾದಂತ ಮಳೆ ಆಗಿದೆ ಸ್ವಾಮಿ. ಅಂತ ಎಲ್ಲ ಸ್ಥಳಗಳಲ್ಲಿ ಬಡವರು, ಮುಗ್ಧರು, ನಿರಾಶ್ರಿತರು ಅವರೆಲ್ಲರ ಜೊತೆಯಲ್ಲಿ ನೀನಿದ್ದುಕೊಂಡು ಅವರನ್ನ ಸಂತೈಸಿ ಕೈ ಹಿಡಿದು ಕಾಪಾಡಿ ಎಲ್ಲ ಸಮಸ್ಯೆಗಳಿಂದ ಅವರಿಗೆ ಬಿಡುಗಡೆಯನ್ನು ಕೊಡಿ ಎಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚುತ್ತಿರುವಂತಹ ಡೆಂಗು ಕಾಯಿಲೆಯನ್ನ ನೆನಪು ಮಾಡ್ತೇವೆ. ಇದರಿಂದ ಅನೇಕರು ಈಗಾಗಲೇ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅನೇಕ ಮಕ್ಕಳು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಅಂತ ಎಲ್ಲ ಮಕ್ಕಳ ಮೇಲೆ ನಿನ್ನ ದಯ ಇರಲಿ. ಅವರಿಗೆ ಇರುವಂತಹ ಕಷ್ಟದಿಂದ, ಸಮಸ್ಯೆಯಿಂದ, ಅನಾರೋಗ್ಯದಿಂದ ಬಿಡುಗಡೆಯನ್ನು ಕೊಡು. ಒಳ್ಳೆಯ ವಾತಾವರಣವನ್ನು ಸೃಷ್ಟಿಸು. ಈ ಮಳೆಗಾಲದಲ್ಲಿ ಹೆಚ್ಚಾಗುವಂತಹ ಡೆಂಗು ಸಮಸ್ಯೆಗಳಿಂದ, ಅನಾರೋಗ್ಯದಿಂದ ಬಿಡುಗಡೆಯನ್ನು ಅನುಗ್ರಹಿಸಿ ಎಂಬುದಾಗಿ ಬೇಡ್ತೇವೆ. ಹೀಗೆ ಸ್ವಾಮಿ, ಸಮಾಜದ ಅನೇಕ ಕಡೆಗಳಲ್ಲಿ ಜನರು ಆಕಸ್ಮಿಕವಾಗಿ ಉಂಟಾಗುವಂತಹ ಅಪಘಾತದಿಂದಾಗಿ, ಮಾತ್ರವಲ್ಲದೆ ಪ್ರವಾಹದಿಂದಾಗಿ, ಮಾತ್ರವಲ್ಲದೆ ನಿರುದ್ಯೋಗ ಸಮಸ್ಯೆಗಳಿಂದಾಗಿ ತಮ್ಮದೇ ಆದಂತಹ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ಇಂಥ ಎಲ್ಲ ಮಕ್ಕಳ ಮೇಲೆ ನಿನ್ನ ದಯೆಯಲ್ಲಿ ಅವರೆಲ್ಲ ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ನೀನ್ ತಾನೇ ಸರ್ವಶಕ್ತನು, ಎಲ್ಲ ಸಮಸ್ಯೆಗಳಲ್ಲಿ ಬಿಡುಗಡೆಯನ್ನ ನೀಡುವಂತವನು, ಎಲ್ಲ ಸಮಸ್ಯೆಗಳಲ್ಲಿ ನಮ್ಮನ್ನ ಕೈ ಹಿಡಿದು ನಡೆಸುವಂತ ದೇವರಾಗಿರುವುದಕ್ಕಾಗಿ ಅವರೆಲ್ಲರ ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ಮಾತ್ರವಲ್ಲದೆ ಆ ದೇಶದಲ್ಲಿರುವಂತಹ ಎಲ್ಲ ನಮ್ಮ ದೂರದಲ್ಲಿರುವ ಹೆತ್ತವರು, ಬಂಧು ಮಿತ್ರರು, ರಕ್ತ ಸಂಬಂಧಿಕರು,
ಆ ಸ್ನೇಹಿತರು ಅವರೆಲ್ಲರನ್ನ ಕಾಪಾಡಿ ಮುನ್ನಡೆಸು. ಇರುವಂತಹ ಸ್ಥಳಗಳಲ್ಲಿ ಅವರಿಗೆಲ್ಲಾ ರೀತಿಯ ಸೈತಾನನ ಶೋಧನೆಗಳಿಗೆ ತಪ್ಪಿಸು. ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಿನಗೆ ಭಯಭಕ್ತಿ ಉಳ್ಳಂತ ಮಕ್ಕಳಾಗಿ ಜೀವಿಸಲಿಕ್ಕಾಗುವಂತೆ ಅವರನ್ನು ಆಶೀರ್ವಾದ ಮಾಡಿ ಎಂಬುದಾಗಿ ಬೇಡ್ತೇವೆ. ಬೇರೆ ಒಂದು ಸಂದರ್ಭದಲ್ಲಿ ಹೀಗೆ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಷ್ಟ ಕಣ್ಣೀರಿಗೆ ಒಳಗಾದಂತಹ ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡು ದುಃಖದಲ್ಲಿರುವಂತಹ ಎಲ್ಲ ಜನರನ್ನ ನೆನಪು ಮಾಡ್ತೇವೆ. ವಿಶೇಷವಾಗಿ ನಮ್ಮ ಸಭೆಯಲ್ಲಿದ್ದುಕೊಂಡು ಈಗ ಭಾರತ ದೇಶಕ್ಕೆ ಮರಳಿರುವಂತಹ ಅಂಬ್ಲರವರನ್ನ ನೆನಪು ಮಾಡ್ತೇವೆ. ಅವರ ಕುಟುಂಬದ ಅವರ ಹಿರಿಯ ಅಣ್ಣ ತಮ್ಮ ಜೀವಿತದ ಇಹಲೋಕದ ಯಾತ್ರೆಯನ್ನ ಮುಗಿಸಿ ಹೋಗಿರುವಾಗ ಆ ದುಃಖ ತಪ್ತ ಕುಟುಂಬದಲ್ಲಿ ನಿನ್ನ ಪ್ರಸನ್ನತೆ ನೆಲೆಸಿರಲಿ. ವಿಶೇಷವಾಗಿ ದುಃಖವನ್ನ ತಾಳಿಕೊಳ್ಳುವಲ್ಲಿ ಬೇಕಾದಂತಹ ನಿನ್ನ ಆತ್ಮನ ಸಹಾಯವನ್ನ ನಿನ್ನ ವಾಕ್ಯದ ಮೂಲಕ ಬಲವನ್ನ ಅನುಗ್ರಹಿಸಿ ಎಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲದೆ ಈ ಒಂದು ಸಮಸ್ಯೆಯಿಂದ ಇಡೀ ಕುಟುಂಬ ಆದಷ್ಟು ಬೇಗ ಹೊರಬರ್ಲಿಕ್ಕಾಗುವಂತೆ ಎಂದಿನಂತೆ ತಮ್ಮ ಜೀವಿತವನ್ನು ಕಟ್ಟಿಕೊಳ್ಳಿಕ್ಕಾಗುವಂತೆ ಅವರನ್ನು ಆಶೀರ್ವಾದ ಮಾಡು. ಹೀಗೆ ಸ್ವಾಮಿ ಇಂಥ ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸುತ್ತಿರುವಂತಹ ಎಲ್ಲ ಜನರನ್ನ ಕಾಪಾಡು. ಮಾತ್ರವಲ್ಲದೆ ಸೃಷ್ಟಿಯ ಮೇಲೆ ನಿನ್ನ ದಯ ಇರಲಿ. ಮಾತ್ರವಲ್ಲದೆ ನಿನ್ನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸೇವೆಯ ನಿಮಿತ್ತವಾಗಿ ಅನೇಕ ಅವಮಾನಗಳನ್ನ, ಸಮಸ್ಯೆಗಳನ್ನ, ಸವಾಲುಗಳನ್ನ ಎದುರಿಸುವಂತ ಎಲ್ಲ ನಿನ್ನ ಸೇವಕರನ್ನ ಕಾಪಾಡು. ಎಲ್ಲ ಪ್ರಯಾಸಗಳನ್ನ ಆಶೀರ್ವಾದ ಮಾಡಿ ಎಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲದೆ ನಮ್ಮ ಕ್ರಿಸ್ತವಂದನ ಕನ್ನಡ ಸಭೆಗಾಗಿ ಸ್ತೋತ್ರ ಹೇಳ್ತೇವೆ. ಈ ಶಾರ್ಜಾ ದೇಶದಲ್ಲಿ ಅನೇಕರು ತಮ್ಮ ಉದ್ಯೋಗವನ್ನು ಅರಸಿ ಬರುವಂತದ್ದು ಮಾತ್ರವಲ್ಲದೆ ತಾವು ಬಂದು ಈ ದೇಶದಲ್ಲಿ ಕೂಡ ತಮ್ಮ ನಂಬಿಕೆಯನ್ನು ಆಚರಿಸಲಿಕ್ಕಾಗುವಂತೆ ಆ ನಂಬಿಗಸ್ತಿಕೆಯ ಜೀವಿತವನ್ನು ಜೀವಿಸುವುದರ ಮೂಲಕ ಈ ಅನ್ಯ ದೇಶದಲ್ಲಿ ಕೂಡ ನಿನ್ನ ಸೇವೆ ಮಾಡಲಿಕ್ಕಾಗುವಂತೆ ನೀನು ಅವರಿಗೆ ಕೊಟ್ಟಂತೆ ಎಲ್ಲ ಸಹಾಯಕ್ಕಾಗಿ ಸ್ತೋತ್ರವಾಗಲಿ. ಮುಂದಿನ ದಿವಸಗಳಲ್ಲಿ ಕೂಡ ಎಲ್ಲ ಪರಿಸ್ಥಿತಿಗಳಲ್ಲಿ ನಂಬಿಕೆಯಲ್ಲಿ ಗಟ್ಟಿಯಾಗಿ ನಿಲ್ಲಿಕ್ಕಾಗುವಂತೆಯೂ ಮಾತ್ರವಲ್ಲದೆ ಸಭಾ ಜವಾಬ್ದಾರಿಗಳನ್ನು ನಿಭಾಯಿಸುವಲ್ಲಿ ಬೇಕಾದಂತ ಎಲ್ಲಾ ರೀತಿಯ ಸಹಾಯವನ್ನ ಮತ್ತು ಶೋಧನೆಗಳನ್ನ ಮೆಟ್ಟಿ ನಿಲ್ಲಲು ಸಹಾಯ ಮಾಡು. ಅವರಿಗೆ ಸಹಾಯವನ್ನು ಅನುಗ್ರಹಿಸು ಮತ್ತು ಸಭೆಯಲ್ಲಿ ಬೇಕಾದ ಪ್ರೀತಿ, ಅನ್ಯೋನ್ಯತೆಯ, ಸಹೋದರತ್ವದ ವಾತಾವರಣವನ್ನು ಸೃಷ್ಟಿಸು. ಸಭೆಗೆ ಹೆಚ್ಚಿನ ಜನರನ್ನು ಬರಗೊಳಿಸು. ಮಾತ್ರವಲ್ಲದೆ ನಾವು ಸಭೆಯಲ್ಲಿ ಒಬ್ಬರಿಂದ ಒಬ್ಬರು ಸಹಕಾರವನ್ನು ಹೊಂದಿಕೊಂಡು ಒಟ್ಟಾಗಿ ಬೆಳೆಯುತ್ತಾ ಮುಂದೆ ಸಾಗ್ಲಿಕ್ಕಾಗುವಂತೆ ನಡೆಸು. ಹೇಗೂ ಸ್ವಾಮಿ ನಮ್ಮ ಸಭೆಯನ್ನ, ನಮ್ಮ ಕುಟುಂಬಗಳನ್ನ, ನಮ್ಮ ದೇಶವನ್ನ ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ಇಲ್ಲಿಯ ತನಕ ಪ್ರೀತಿ ಮಾಡಿದ್ದಿ, ಕೈ ಹಿಡಿದು ನಡೆಸಿದ್ದಿ. ಮುಂದಿನ ದಿವಸಗಳಲ್ಲಿ ಕೂಡ ಎಲ್ಲ ಪರಿಸ್ಥಿತಿಗಳಲ್ಲಿ ನಡೆಸೆಂಬುದಾಗಿ ಬೇಡ್ತೇವೆ. ಈಗಲೂ ನಾವು ಆನ್ಲೈನ್ ನಲ್ಲಿ ಪಾಲ್ಗೊಂಡು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ವಾಕ್ಯ ನಮ್ಮೆಲ್ಲರೊಟ್ಟಿಗೆ ಮಾತನಾಡಲಿ, ನಮ್ಮ ಕಣ್ಣುಗಳನ್ನ ತೆರೆ ಮಾಡಲಿ. ನಾವು ಸಾಗುತ್ತಿರುವಂತಹ ಹಾದಿಯನ್ನು ಅವಲೋಕಿಸಿಕೊಂಡು ಒಂದು ವೇಳೆ ತಪ್ಪಾದ ದಾರಿಯಲ್ಲಿದ್ರೆ ನಮ್ಮ ದಾರಿಗಳನ್ನು ಬದಲಾಯಿಸಿಕೊಂಡು ನಿನ್ನ ಮಾರ್ಗದಲ್ಲಿ ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡು. ನಿನ್ನ ವಾಕ್ಯ ಹೇಳುವ ಪ್ರಕಾರ ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ಮಾರ್ಗಕ್ಕೆ ಬೆಳಕು ಆಗಿದೆ ಎಂಬುದಾಗಿ ನಾವು ನಿನ್ನ ವಾಕ್ಯವನ್ನ ನಮ್ಮ ಜೀವನದ ಪ್ರಯಾಣಕ್ಕಾಗಿ ಆಧರಿಸಿಕೊಂಡು ಮುಂದೆ ಸಾಗುವುದರ ಮೂಲಕ ಆತ್ಮಿಕ ಲಾಭ, ಪ್ರಯೋಜನವನ್ನು ಪಡೀಲಿಕ್ಕಾಗುವಂತೆ ನಡೆಸು. ಈಗಲೂ ನಿನ್ನ ವಾಕ್ಯವನ್ನು ಹೇಳುವಂತ ಸೇವಕನನ್ನ ಕೇಳುವಂತ ಎಲ್ಲ ನಿನ್ನ ಮಕ್ಕಳನ್ನ ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆಯನ್ನ ನಮ್ಮ ರಕ್ಷಕನಾದಂತಹ ಯೇಸುವಿನ ನಾಮದಲ್ಲಿ ದೀನತೆಯನ್ನು ಬೇಡುತ್ತೇವೆ. ಆಮೇಲೆ ನಾನು ಮತ್ತೊಂದು ಆವರ್ತಿ ನಿಮ್ಮೆಲ್ಲರಿಗೆ ಸಂಜೆಯ ಶುಭ ವಂದನೆಗಳನ್ನ ತಿಳಿಸ್ತೇನೆ. ನಾವಿವತ್ತು 66ನೇ ಕೀರ್ತನೆಯನ್ನ ಧ್ಯಾನ ಮಾಡ್ಲಿಕ್ಕಿದ್ದೇವೆ, 66. ನನ್ನ ವಾಯ್ಸ್ ಸ್ವಲ್ಪ ಇವತ್ತು ವೇರಿಯೇಷನ್ ಆಗಿದೆ ಅಂತ ಹೇಳಿದ್ರೆ ಕೋಲ್ಡ್ ಹಾಕಿ, ಸೊ ಹಾಗಾಗಿ ಪ್ರಾರ್ಥನೆ ಮಾಡುವಾಗ ಮಧ್ಯದಲ್ಲಿ, ಹಾಡಾಡುವಾಗ ಮಧ್ಯದಲ್ಲಿ ಸ್ವರ ಹಿಡಿತಾ ಇತ್ತು. ಸೊ ಪ್ಲೀಸ್ ಎಕ್ಸ್ಕ್ಯೂಸ್ ಇನ್ ದೋಸ್ ಟೈಮ್ಸ್. ಸೊ ಇವತ್ತು 66ನೇ ಕೀರ್ತನೆಯನ್ನ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ ಅಂತ ಹೇಳಿದೆ. ಸೊ ಕಳೆದ ವಾರದಲ್ಲಿ 65ನೇ ಕೀರ್ತನೆಯನ್ನ ಧ್ಯಾನ ಮಾಡಿದ್ದೇವೆ. ಇವತ್ತು 66. ಸೊ ಆಸ್ ಯೂಶುವಲ್ ವಿ ಬಿಗಿನ್ ವಿತ್ ಇಂಟ್ರೊಡಕ್ಷನ್. ಈ ಕೀರ್ತನೆಯ ಇಂಟ್ರೊಡಕ್ಷನ್ ಅನ್ನ ನಾವು ನೋಡುವುದಾದ್ರೆ ಕೆಲವು ವಿದ್ವಾಂಸರ ಪ್ರಕಾರ, ದ ಸ್ಪೆಷಲಿಸ್ಟ್ ಆಫ್ ದ ಬುಕ್ ಆಫ್ ಸಾಮ್ಸ್, ದೇ ಸೇ ದಟ್ ದ ಬುಕ್ 66ನೇ ಚಾಪ್ಟರ್ ಇಸ್ ರಿಟನ್ ಬೈ ಡೇವಿಡ್. ಆದ್ರೆ ಅದರಲ್ಲಿ ದಾವೀದ್ ಅನ್ನೋದು ಎಂಬುದಾಗಿ ಇಲ್ಲ. ಸೊ ಹಾಗಾಗಿ ವಿ ಕೆನಾಟ್ ಸೇ ದಟ್ ವೆದರ್ ಇಟ್ ಇಸ್ ರಿಟನ್ ಬೈ ಡೇವಿಡ್ ಆರ್ ಸಮೋನ್ ಎಲ್ಸ್. ದಾವೀದನೇ ಬರೆದಿದ್ದಾನೆ ಅನ್ನೋದಕ್ಕೆ ಕೆಲವರ ವಾದ ಏನಂತ ಹೇಳುವುದಾದ್ರೆ 65ನೇ ಅಧ್ಯಾಯದ ಮುಂದುವರಿಕೆ ಭಾಗ, ದ ಕಂಟಿನ್ಯೂಷನ್ ಪಾರ್ಟ್ ಆಫ್ ದ 65th Psalm is the 66th chapter ಎಂಬುದಾಗಿ. ಸೊ ಹಾಗಾಗಿ ಅದರಲ್ಲಿ ಯಾವ ವ್ಯಕ್ತಿಯ ಹೆಸರಿಲ್ಲ. ಕೆಲವು ಕೀರ್ತನೆಗಳೆಲ್ಲ ನಾವು ನೋಡ್ತೇವೆ, ಆಸಾಫನ ಕೀರ್ತನೆ, ಕೆರೂಬಿಯನ ಕೀರ್ತನೆ, ಬೇರೆ ಬೇರೆ ಹೆಸರುಗಳನ್ನ. ಅದರ ಮಧ್ಯದಲ್ಲಿ 66ನೇ ಕೀರ್ತನೆ ಇಟ್ ಮೈಟ್ ಬಿ ರಿಟನ್ ಬೈ ಡೇವಿಡ್ ಎನ್ನುವಂಥದ್ದು ಒಂದು ಸ್ಪೆಷಲ್ ಒಪಿನಿಯನ್. ಇನ್ನೊಂದು ಕಡೆಯಲ್ಲಿ ಈ ಕೀರ್ತನೆಯ ವಿಶೇಷತೆ ಏನಂತ ನೋಡುವುದಾದ್ರೆ,
ಈ ಕೀರ್ತನೆಯನ್ನ ಹೆಚ್ಚಿನ ಸಂದರ್ಭಗಳಲ್ಲಿ ಈಸ್ಟರ್ ಸಂದರ್ಭಗಳಲ್ಲಿ ಉಪಯೋಗಿಸ್ತಾರೆ, ಈಸ್ಟರ್ ಹಬ್ಬದಂದು. ಅದರಲ್ಲಿ ಕೂಡ ಗ್ರೀಕ್ ದೇಶದಲ್ಲಿ, ಗ್ರೀಕ್ ಕಲ್ಚರ್ ನಲ್ಲಿ ಈ ಈಸ್ಟರ್ ದಿನದಂದು ಈ ಕೀರ್ತನೆಯನ್ನ ಉಪಯೋಗಿಸ್ತಾರೆ. ಸೊ ಇದನ್ನ ಗ್ರೀಕ್ ಬೈಬಲ್ ನಲ್ಲಿ ಏನಂತ ಕರೀತಾರೆ ಎಂಬುದಾಗಿ ನೋಡುವುದಾದ್ರೆ ದ ಸಾಮ್ ಆಫ್ ರಿಸರಕ್ಷನ್ ಎಂಬುದಾಗಿ ಕೂಡ ಕರೀತಾರೆ. ದ ಸಾಮ್ ಆಫ್ ರಿಸರಕ್ಷನ್ ಎಂಬುದಾಗಿ ಯಾಕೆ ಅಂತ ಹೇಳಿದಾದ್ರೆ ಇಸ್ರಾಯೇಲರ ಪುನರುದ್ಧಾರ ಆಗುವಂತದ್ದು ಅಥವಾ ಅಲ್ಲಿ ಆಗುವಂತ ಘಟನೆ ತಾವು ಕಷ್ಟದ ಅಥವಾ ಸಂದಿಗ್ಧ ಪರಿಸ್ಥಿತಿಗಳನ್ನು ದಾಟಿ ಹೋಗುವಾಗ ಅಲ್ಲಿ ಅವರಿಗೆ ಹೊಸತನವನ್ನ, ಹೊಸ ಜೀವನವನ್ನ ಕಂಡುಕೊಳ್ಳುವಂತಹ ಒಂದು ಅನುಭವ ಆಗ್ತದೆ. ಹಾಗಾಗಿ ಸೋ ಮೆನಿ ಥಿಯಾಲಜಿಯನ್ಸ್ ಸೇಸ್ ದಟ್ ದಿಸ್ ಮೈಟ್ ಬಿ ದ psalm that continued by the David, as well as it is also indicates the nature of resurrections, ಪುನರುತ್ಥಾನದ ಮೌಲ್ಯಗಳನ್ನ ಅಥವಾ ಅದರ ವಿಷಯಗಳನ್ನ ಕುರಿತಾಗಿ ಒಳಗೊಂಡಂತ ಈ ಕೀರ್ತನೆಯು ಅಂತ ಕಂಟೆಂಟ್ಸ್ ಒಳಗೊಂಡಿರುವುದರಿಂದ ಈ ಕೀರ್ತನೆಯನ್ನ ರಿಸರಕ್ಷನ್ ಸಾಮ್ ಎಂಬುದಾಗಿ ಕೂಡ ಕರೀತಾರೆ ಎಂಬುದಾಗಿ ನಾವು ತಿಳ್ಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಸೊ ಈ ಕೀರ್ತನೆಯ ಒಂದು ಸಾರಾಂಶವನ್ನ ನೋಡುವುದಾದ್ರೆ, ಸಮರೈಸ್ ಮಾಡುವುದಾದ್ರೆ, ಈ ಕೀರ್ತನೆ ಇಸ್ರಾಯೇಲರು ವಾಗ್ದಾನ ದೇಶವನ್ನ ವಶಪಡಿಸಿಕೊಳ್ಳುವಲ್ಲಿ ದೇವರ ನಡೆಸುವಿಕೆಯನ್ನ ಮತ್ತು ಅವರು ಹೇಗೆ ವಾಗ್ದಾನ ದೇಶವನ್ನ, ಕಾನಾನ್ ದೇಶವನ್ನ ಆಕ್ರಮಿಸಿಕೊಂಡ ನಂತರ ದೇವರನ್ನ ಹೇಗೆ ಆರಾಧನೆ ಮಾಡ್ತಾರೆ, ಹೇಗೆ ಆರಾಧಿಸಬೇಕೆಂಬುದಾಗಿ ಈ ಕೀರ್ತನೆಯಲ್ಲಿ ರಚಿಸಲ್ಪಟ್ಟಿರುವಂತದ್ದನ್ನ ನಾವು ನೋಡ್ತೇವೆ. ಸೊ ಹಾಗಾಗಿ ದಿಸ್ ಸಾಮ್ ಸಿಂಪ್ಲಿ ಸ್ಪೀಕ್ಸ್ ಅಬೌಟ್ ಹೌ ಟು ವರ್ಷಿಪ್ ಗಾಡ್ ಅಂಡ್ ವಾಟ್ ಆರ್ ದ ರಿಲಿಜಿಯಸ್ ಪ್ರಾಕ್ಟೀಸಸ್ ವೇರ್ ಅಟೆಂಪ್ಟೆಡ್ ಇನ್ ದೋಸ್ ಡೇಸ್ ಎನ್ನುವಂತ ವಿಷಯಗಳನ್ನ ಈ ಕೀರ್ತನೆ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತದೆ. ಸೊ ನಾನು ಒಂದ್ಸಲ ವಚನಗಳ ಆಧಾರದಲ್ಲಿ ಅಂತ ಹೇಳಿದ್ರೆ ಐ ಟೇಕ್ ಸರ್ಟನ್ ಪಾರ್ಟ್ ಆಫ್ ದ ವರ್ಸಸ್ ಆಫ್ ದಿಸ್ ಸಾಂಗ್, ಅದನ್ನು ಓದ್ತಾಕೊಳ್ಳುವಾಗ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಫಸ್ಟ್ 66 ಚಾಪ್ಟರ್ ವರ್ಸಸ್ 1 to 4, 1-4 ವಚನಗಳನ್ನ ನಾವು ಓದುವ. ಸರ್ವ ಭೂನಿವಾಸಿಗಳೇ, ದೇವರಿಗೆ ಜಯಧ್ವನಿ ಮಾಡಿರಿ, ಆತನ ನಾಮದ ಮಹತ್ತನ್ನ ಕೀರ್ತಿಸಿರಿ, ಆತನ ಪ್ರಭಾವವನ್ನು ವರ್ಣಿಸುತ್ತಾ ಕೊಂಡಾಡಿರಿ. ನೀವು ದೇವರಿಗೆ, ನಿನ್ನ ಕೃತ್ಯಗಳು ಎಷ್ಟು ಭಯಂಕರವಾಗಿವೆ, ನಿನ್ನ ಪರಾಕ್ರಮದ ಮಹತ್ತಿನ ದೆಸೆಯಿಂದ ನಿನ್ನ ಶತ್ರುಗಳು ನಿನ್ನ ಮುಂದೆ ಮುದುರಿಕೊಳ್ಳುವರು. ಸರ್ವ ಭೂನಿವಾಸಿಗಳು ನಿನಗೆ ಎರಗಿ ಭಜಿಸುತ್ತಾ ನಿನ್ನ ನಾಮವನ್ನು ಕೀರ್ತಿಸುವರು ಎಂದು ಭಿನ್ನಯಿಸಿರಿ ಎಂಬುದಾಗಿ. ಸೊ ನಾವು ಈ ಕೀರ್ತನೆಗೆ ಒಂದು ಟೈಟಲ್ ಮಾಡುವುದಾದ್ರೆ ವಿ ಕ್ಯಾನ್ ಟೈಟಲ್ ಪ್ರೈಸಿಂಗ್ ದ ಗಾಡ್ ಆಫ್ ಆಲ್ ದ ಅರ್ತ್ ಎಂಬುದಾಗಿ. ದೇವರನ್ನ ಇಡೀ ಸೃಷ್ಟಿ ಅಥವಾ ಸರ್ವ ಭೂನಿವಾಸಿಗಳು ಸ್ತುತಿಸುವಂತದ್ದು ಎಂಬುದಾಗಿ ಟೈಟಲ್ ಅನ್ನ ಮಾಡಬಹುದು. ಮೊದಲನೇ ವಚನ ಹೇಳುವ ಪ್ರಕಾರ ಕೀರ್ತನೆಗಾರ ಇದನ್ನು ಸ್ಟಾರ್ಟ್ ಮಾಡುವ ಹಾಗೆ ಸರ್ವ ಭೂನಿವಾಸಿಗಳೇ, ಎವ್ರಿ ಕ್ರಿಯೇಚರ್ ಆಫ್ ದಿಸ್ ಅರ್ತ್ ಎಂಬುದಾಗಿ ಹೇಳುವಾಗ ದೇವರಿಂದ ಸೃಷ್ಟಿಸಲ್ಪಟ್ಟಂತ ಪ್ರತಿಯೊಬ್ಬೊಬ್ಬರು ಕೂಡ ದೇವರಿಗೆ ಜಯಧ್ವನಿ ಮಾಡ್ರಿ, ದೇವರನ್ನ ಸ್ತುತಿಸಿರಿ ಎಂಬುದಾಗಿ. ಸೊ ದೇವರನ್ನ ಆರಾಧಿಸುವಾಗ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಬಂದು ದೇವರನ್ನ ಆರಾಧಿಸುವಾಗ ದೇವರಿಗೆ ಮಹಿಮೆ ಆಗ್ತದೆ. ನಾವು ಒಬ್ಬೊಬ್ಬರೇ ಆರಾಧನೆಯನ್ನ ಮಾಡಬಹುದು, ಆರಾಧಿಸಬಹುದು. ಆದ್ರೆ ದ ಮೋರ್ ಇಂಪಾರ್ಟೆನ್ಸ್ ಯಾವಾಗ ಹೆಚ್ಚಿನ ಮಹತ್ವ, ಮೋರ್ ವ್ಯಾಲಿಡ್ ಅಂತ ಹೇಳುವುದಾದ್ರೆ ವೆನ್ ವಿ ಕಮ್ ಟುಗೆದರ್ ಅಂಡ್ ವರ್ಷಿಪ್ ಗಾಡ್, ದಟ್ ಮೇಕ್ಸ್ ಮೋರ್ ಅಥೆಂಟಿಕ್ ಅಂಡ್ ಮೋರ್ ಮೀನಿಂಗ್ಫುಲ್ ಎನ್ನುವಂಥದ್ದನ್ನ ನಾವು ನೋಡ್ತೇವೆ. ಸೊ ಎಲ್ಲರನ್ನ ಕರೆಯುವಾಗ ಒಂದು ಮಾತು ಹೇಳುವಂಥದ್ದು, ಆತನ ನಾಮದ ಮಹತ್ತನ್ನ ಕೀರ್ತಿಸಿರಿ ಎಂಬುದಾಗಿ. ಅಲ್ಲಿ ದೇವರು ಕೇವಲ ಇಸ್ರಾಯೇಲ್ರಿಗೆ ಮಾತ್ರ ಈಗ ನೋನ್ ಪರ್ಸನ್ ಅಲ್ಲ, ಇಸ್ರಾಯೇಲ್ರಿಗೆ ಮಾತ್ರ ಗೊತ್ತಿರುವಂತ ವ್ಯಕ್ತಿ ಅಲ್ಲ, ಬದಲಾಗಿ ದೇವರ ಕಾರ್ಯಗಳು ಅವರು ಐಗುಪ್ತ ದೇಶದಿಂದ ಬಂದು ಕಾನಾನ್ ದೇಶವನ್ನು ಆಕ್ರಮಿಸಿಕೊಳ್ಳುವಾಗ ದೇರ್ ವರ್ ಸೋ ಮೆನಿ ಚಾಲೆಂಜಸ್ ಅಂಡ್ ಸೋ ಮೆನಿ ಪೀಪಲ್ ದೇ ಹ್ಯಾವ್ ಫೇಸ್ಡ್. ಅದೆಲ್ಲವನ್ನ ದಾಟಿಕೊಂಡು ಹೋಗುವಾಗ ಇಸ್ರಾಯೇಲ್ರಿಗೆ ಅವರ ನಂಬಿಕೆಯೊಟ್ಟಿಗೆ ಬೇರೆಯವರಿಗೆ ತಮ್ಮ ದೇವರನ್ನ ಕೂಡ ಅವರು ಪರಿಚಯ ಮಾಡಿಕೊಡ್ತಾರೆ. ಹಾಗಾಗಿ ಕೀರ್ತನೆಗಾರ ಹೇಳುವಂತದ್ದು, ಎಲ್ಲ ಜನರು ಆತನ ನಾಮದ ಮಹತ್ವವನ್ನ ತಿಳಿದುಕೊಳ್ಳ್ರಿ, ನೋ ದ್ಯಾಟ್ ಹೂ ಇಸ್ ಅವರ್ ಗಾಡ್ ಎಂಬುದಾಗಿ ಇಸ್ರಾಯೇಲ್ರು ಬೇರೆ ಬೇರೆ ದೇಶಗಳವರಿಗೆ ಹೇಳಲಿಕ್ಕೆ ಸಾಧ್ಯವಾಗುವಂತಹ ಒಂದು ಆರಾಧನೆಯ ಕೀರ್ತನೆಯನ್ನ ಈ ಭಾಗದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಸೊ ಇದರಲ್ಲಿ ಕೀರ್ತನೆಗಾರ ಹೇಳುವಂತದ್ದು ಮಹತ್ತನ್ನ ಕೀರ್ತಿಸಿರಿ, ವರ್ಣಿಸುತ್ತಾ ಕೊಂಡಾಡಿರಿ ಎಂಬುದಾಗಿ, ಸಿಂಗ್ ಎ ಸಾಂಗ್ ಟು ಗಾಡ್ ಎಂಬುದಾಗಿ. ಸೊ ದೇವರನ್ನ ಆರಾಧಿಸುವಲ್ಲಿ ಹಾಡುಗಳು, ಕೀರ್ತನೆಗಳು ಒಂದು ಪ್ರಾಮುಖ್ಯವಾದಂತಹ ಭಾಗ. ನಾವು ಅದನ್ನು ಆರಾಧಿಸುವಾಗ ಇಟ್ ಗಿವ್ಸ್ ಅನದರ್ ಸಾರ್ಟ್ ಆಫ್ ಫೀಲಿಂಗ್ಸ್. ನಾವು
ಪ್ರಾರ್ಥನೆ ಮಾಡ್ತೇವೆ, ದೇವರೇ ಅದು ಸ್ತೋತ್ರ, ಎಲ್ಲದಕ್ಕೆ ಸ್ತೋತ್ರ ಅಂತ ಹೇಳಿ. ಆದ್ರೆ ಸ್ತೋತ್ರ ಅಂತ ಹೇಳಿ ಹಾಡುಗಳನ್ನು ಹಾಡುವಂಥದ್ದು ಕೂಡ ಇಟ್ ವಾಸ್ ಪ್ರಾಕ್ಟೀಸ್ ದೋಸ್ ಡೇಸ್. ಮಾತ್ರವಲ್ಲದೆ ಇವತ್ತಿಗೆ ಕೂಡ ಅದು ಪ್ರಾಕ್ಟೀಸ್ ಆಗ್ತಾ ಇದೆ. ಸೊ ಹಾಗೆ ಮಾಡುವಾಗ ಆಡುವಂಥದ್ದು ಆರಾಧನೆಗೆ ಹೆಚ್ಚಿನ ಗಾಂಭೀರ್ಯತೆಯನ್ನ ಮತ್ತು ಮತ್ತಷ್ಟು ಆಳದ ದೇವರ ಕಾರ್ಯಗಳನ್ನು ಆಳವಾದಂತ ರೀತಿಯಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಮುಂದಿನ ಮಾತುಗಳಲ್ಲಿ 3ನೇ ವಚನದಲ್ಲಿ ನೀವು ದೇವರಿಗೆ ಕೃತ್ಯಗಳು ಎಷ್ಟು ಭಯಂಕರವಾಗಿದೆ ಎಂಬುದಾಗಿ ಹೇಳುವಾಗ, ದೇವರನ್ನ ಆರಾಧಿಸುವಂತವರು ನಾಟ್ ಜಸ್ಟ್ ಸಿಂಪ್ಲಿ ವರ್ಷಿಪ್ ಲೈಕ್ ಮೆಕ್ಯಾನಿಕಲ್ ಆರ್ ಅನ್ಫೀಲಿಂಗ್ ವರ್ಷಿಪ್. ನಾವು ದ ಸಾಂಗ್ಸ್ ದಟ್ ಬ್ರಿಂಗ್ಸ್ ಫೀಲಿಂಗ್ಸ್ ಇನ್ ಅವರ್ ವರ್ಷಿಪ್, ಅದನ್ನ ಹಾಗೆ ಫೀಲಿಂಗ್ಸ್ ನಿಂದ ಸೇರಿ ಆರಾಧನೆ ಮಾಡಬೇಕೆಂಬುದಾಗಿ. ಸೊ ದೇವರ ಕಾರ್ಯಗಳು ಅಂತ ಹೇಳುವಾಗ ವಿ ಹ್ಯಾವ್ ಟು ರೀಕಲೆಕ್ಟ್ ಆಲ್ ದ ಗ್ರೇಟ್ ಥಿಂಗ್ಸ್ ದಟ್ ಹ್ಯಾಸ್ ಡನ್ ಬೈ ಗಾಡ್ ಇನ್ ನಮ್ಮ ಜೀವಿತದಲ್ಲಾಗಿರ್ಬೋದು, ಇಸ್ರಾಯೇಲರ ಜೀವಿತದಲ್ಲಾಗಿರ್ಬೋದು. ದ ಗಾಡ್ಸ್ ಕ್ರಿಯೇಷನ್, ಹೂ ಕ್ರಿಯೇಟೆಡ್ ದಿಸ್ ಅರ್ತ್ ಅಂತ ಹೇಳೋದಾದ್ರೆ, ನಾವು ಸಂಡೇ ಸ್ಕೂಲ್ ಮಕ್ಕಳನ್ನ ಕೇಳಿದ್ರೆ ಸಹ ಹೇಳ್ತಾರೆ ಗಾಡ್ ಕ್ರಿಯೇಟೆಡ್ ಇನ್ 6 days ಎಂಬುದಾಗಿ. ಸೊ ದರ್ ಇಸ್ ಈಚ್ ಡೇ ಹೌ ಗಾಡ್ ಕ್ರಿಯೇಟೆಡ್ ಎವ್ರಿಥಿಂಗ್ ಎಂಬುದಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಮುಂದಿನ ಮಾತಿನಲ್ಲಿ ದೇವರ ಸೃಷ್ಟಿಯನ್ನ ನೋಡುವಾಗ ವಿಲ್ ಕಮ್ ಟು ನೋ ದಟ್ ದರ್ ಇಸ್ ಸಮ್ ಒನ್ ಬಿಯಾಂಡ್ ಆಲ್ ದಿಸ್ ಕ್ರಿಯೇಷನ್ ಎಂಬುದಾಗಿ. ಅದು ದೇವರು ಎಂದ್ರೆ ಇನ್ನೊಂದು ಕಡೆ ಯೇಸುವಿನ ಮೂಲಕ ದೇವರು ಕೊಟ್ಟಂತಹ ಸಾಲ್ವೇಷನ್ ಇಸ್ ನಾಟ್ ಓನ್ಲಿ ವಿ ರಿಸೀವ್ ಥ್ರೂ ಕ್ರೈಸ್ಟ್, ಬಟ್ ಆದ್ರೆ ಕೀರ್ತನೆಗಳ ಭಾಗದಲ್ಲಿ ಸಾಲ್ವೇಷನ್ ಅಂತ ಹೇಳುವಾಗ ಇಸ್ರಾಯೇಲ್ರಿಗೆ ಸಿಕ್ಕಂತಹ ಒಂದು ರಕ್ಷಣೆ, ಐಗುಪ್ತ ದೇಶದಿಂದ ಕಾನಾನ್ ದೇಶವನ್ನ ಆಕ್ರಮಿಸಿಕೊಳ್ಳುವಲ್ಲಿ. ಸೊ ಇನ್ನೊಂದು ಕಡೆ ದೇವರ ಕಾರ್ಯ ಅಂತ ಹೇಳುವಾಗ ರೆಸ್ಟೋರೇಷನ್, ಅವರಿಗೆ ಮತ್ತೆ ತಾವು ಹೊಸ ರಾಜ್ಯ ಕಟ್ತೇವೆ, ಮತ್ತೆ ನಾವು ಸ್ವತಂತ್ರವಾಗಿ ಒಳ್ಳೆ ರೀತಿಯಲ್ಲಿ ಜೀವಿಸ್ತೇವೆ ಅಂತ ಹೇಳಿ ಅವ್ರು ಯಾವತ್ತಿಗೆ ಕೂಡ ನೆನೆಸಿರಲಿಲ್ಲ. ಬಟ್ ದೋಸ್ ಥಿಂಗ್ಸ್ ಆರ್ ಹ್ಯಾಪನ್ ಜಸ್ಟ್ ಬಿಕಾಸ್ ಆಫ್ ಗಾಡ್ಸ್ ಇಂಟರ್ವೆನ್ಷನ್ ಇನ್ ದೇರ್ ಲೈಫ್. ದೇವರವರ ಮಧ್ಯೆ ಪ್ರವೇಶ ಮಾಡಿದ್ರಿಂದ, ದೇವರವರ ಜೊತೆಯಲ್ಲಿ ಇದ್ದದ್ರಿಂದ ದೇವರ ಕಾರ್ಯಗಳನ್ನ ತಿಳಿದುಕೊಂಡು ದೇವರಿಗೆ ಸ್ತುತಿಸಲಿಕ್ಕೆ ಸಾಧ್ಯವಾಗ್ತದೆ. ಈ ಎಲ್ಲ ಕಾರ್ಯಗಳನ್ನು ನೆನಪು ಮಾಡಿಕೊಂಡು ಕೀರ್ತನೆಗಾರ ಹೇಳ್ತಾನೆ, ನೀವು ದೇವರ ಕೃತ್ಯಗಳು ಎಷ್ಟು ಭಯಂಕರವಾಗಿದೆ, ಆತನ ಪರಾಕ್ರಮದ ಮಹಾದೇಶೆಯಿಂದ ಶತ್ರುಗಳು ನಿನ್ನ ಮುಂದೆ ಮುದ್ರಿಕೊಳ್ಳುವರು. ಸೊ ಶತ್ರುಗಳು ಅಂತ ಹೇಳುವಾಗ ದೋಸ್ ಆರ್ ದ ಪೀಪಲ್ ಹೂ ಫೇಸ್ಡ್ ಇಸ್ರಾಯಲೈಟ್ಸ್. ಅದೆಲ್ಲವನ್ನ ನೆನಪು ಮಾಡಿಕೊಂಡು ದೇವರಿಗೆ ಸ್ತೋತ್ರವನ್ನ ಹೇಳುವಂಥದ್ದು. ಸರ್ವಭೂನಿವಾಸಿಗಳೇ ನಿನಗೆ ಎರಗಿ ಭಜಿಸುತ್ತ. ಸೊ ದ 4th verses is almost same like the first one. ಸರ್ವಭೂನಿವಾಸಿಗಳಂತ ಹೇಳುವಾಗ ಎಲ್ಲ ಸೇರಿ ಹಾಗಾಗಿ ದೇವರಿಗೆ ಒಟ್ಟಾಗಿ ಸ್ತೋತ್ರವನ್ನ ಮಾಡ್ರಿ ಅಂತ ಹೇಳ್ಕೊಂಡು. ಸೊ ಅಂತ ಹೇಳಿದ್ರೆ ನಾವು ಒಟ್ಟಾಗಿ ಸೇರಿ ಬರುವಾಗ, ದೇವರು ಮಾಡಿರುವ ಎಲ್ಲ ಕಾರ್ಯಗಳನ್ನು ಒಟ್ಟಾಗಿ ತರುವಾಗ ವಿಲ್ ಕಮ್ ಟು ನೋ ದಟ್ ಅವರ್ ಗಾಡ್ ಇಸ್ ಹೌ ಗ್ರೇಟ್ ಅಂತ ಹೇಳ್ಕೊಂಡು. ಸೊ ಹಾಗಾಗಿ ಒಟ್ಟಾಗಿ ದೇವರನ್ನು ಆರಾಧಿಸುವಂಥದ್ದು ಬಹಳ ಇಂಪಾರ್ಟೆಂಟ್ ಎಂಬುದಾಗಿ ಕೀರ್ತನೆಗಾರ ಈ ಭಾಗದಲ್ಲಿ ಚಂದವಾದಂತಹ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡುವಂತದ್ದನ್ನ ನಾವು ನೋಡ್ತೇವೆ. ಸೊ ಇದಾದ ಮೇಲೆ ದರ್ ಇಸ್ ಸೇಲ್ ಎನ್ನುವಂತಹ ಒಂದು ವರ್ಡ್. ಸೊ ಇಟ್ ಗಿವ್ಸ್ ಅ ಪಾಸ್ ಆಗುವಾಗ, ಇನ್ ದಟ್ ಲಿಟಲ್ ಪಾಸ್ ವಿ ಹ್ಯಾವ್ ಟು ರೀಕಲೆಕ್ಟ್. ನಮ್ಗೆ ಕೀರ್ತನೆಗಳನ್ನೆಲ್ಲ ರಾಗ ಮಾಡುವಾಗ ದೆರ್ ವಿಲ್ ಬಿ ಎ ಶಾರ್ಟ್ ಪಾಸ್. ಯಾಕೆ ಶಾರ್ಟ್ ಪಾಸ್ ಕೊಡ್ತಾರೆ ಹೇಳಿದ್ರೆ, we will recollect and will think and will take energy to sing with a little louder and with new energy. ಹಾಗೆ ಆಡುವಾಗ ದೇವರಿಗೆ ಸ್ತೋತ್ರವಾಗ್ತದೆ. ಸೊ ದ ಸೇಲ್ ಇಸ್ ಆಲ್ಸೋ ದಟ್ ಇಂಡಿಕೇಟ್ಸ್ ಮೀನಿಂಗ್ ಆಫ್ ಪಾಸ್ ಎಂಬುದಾಗಿ. ಸೊ ವಚನ 5ರಿಂದ 7ನೇ ವಚನವನ್ನ ನಾವು ಮುಂದುವರೆದು ನೋಡುವುದಾದ್ರೆ, ನಾನು ಓದ್ತೇನೆ. ಬನ್ನಿರಿ, ದೇವರ ಕಾರ್ಯಗಳನ್ನು ನೋಡಿರಿ, ಆತನ ಆಳಿಕೆ ನರರಲ್ಲಿ ಭಯ ಹುಟ್ಟಿಸತಕ್ಕದಾಗಿದೆ. ಸಮುದ್ರವನ್ನು ಒಣನೆಲವಾಗುವಂತೆ ಮಾಡಿದನು, ಜನರು ನದಿಯನ್ನ ಕಾಲಿನಿಂದ ದಾಟಿದರು. ಅದಕ್ಕಾಗಿ ನಾವು ಆತನಲ್ಲಿ ಆನಂದ ಪಡೋಣ. ಆತನ ಪರಾಕ್ರಮದಿಂದ ಸದಾ ಕಾಲವೂ ಆಳುತ್ತಾನೆ, ಜನಾಂಗಗಳನ್ನ ನೋಡಿಕೊಳ್ಳುತ್ತಾನೆ, ದಂಗಿಕೋರರು ಏಳದಿರಲಿ. ಸೊ ನಾವು 5ರಿಂದ 7 ವಚನವನ್ನ ಟೈಟಲ್ ಮಾಡುವುದಾದ್ರೆ, ಸೀಯಿಂಗ್ ದ ವರ್ಕ್ಸ್ ಆಫ್ ಗಾಡ್ ವರ್ದಿ ಆಫ್ ಪ್ರೈಸ್ ಎಂಬುದಾಗಿ. ದೇವರು ಯಾಕೆ ಆರಾಧಿಸಬೇಕೆನ್ನುವಂಥದ್ದಕ್ಕೆ ಕೆಲವು ಕಾರಣಗಳನ್ನ ಕೀರ್ತನೆಗಾರ ಇಲ್ಲಿ ಕೊಡುವಂತದ್ದನ್ನ ನಾವು ನೋಡ್ತೇವೆ. ಸೊ ದೇವರ ಕಾರ್ಯಗಳನ್ನ ನಾವು ಆಗಲೇ ನೋಡಿದ್ದೇವೆ ಎಷ್ಟು ಭಯಂಕರ ಅಂತ ಹೇಳಿ, ಆದ್ರೆ ಅದನ್ನು ಸ್ಪೆಸಿಫಿಕ್ ಆಗಿ ಒಂದೊಂದನ್ನೇ ವಿವರಣೆ ಮಾಡುವಂತದ್ದನ್ನ ಈ ಭಾಗದಲ್ಲಿ ನಾವು ನೋಡ್ತೇವೆ. ಸೊ ದೇವರ ಕಾರ್ಯಗಳನ್ನ ಕೆಲವರಿಗೆ ಗೊತ್ತಿರ್ತದೆ, ಜನರೇಷನ್ ಇಂದ ಒಂದು ಜನರೇಷನ್ಗೆ ಮರ್ತು ಹೋಗ್ತದೆ ಕೆಲವು ವಿಷಯಗಳು, ಇನ್ನು ಕೆಲವರು ಅದರಲ್ಲಿ ಪಾಠ ತಗೊಳ್ತಾ ಇದ್ದಿರ್ಬೋದು. ಹಾಗಾಗಿ ಕೆಲವನ್ನ ವಿವರಿಸಿ ಹೇಳುವಾಗ ಎವ್ರಿ ಒನ್ ಕಮ್ಸ್ ಟು ನೋ ದಟ್ ವಾಟ್ ಗಾಡ್ ವಾಸ್ ಡನ್ ಇನ್ ದೇರ್ ಲೈಫ್ ಎಂಬುದಾಗಿ, ದೇವರು ಅವರ ಜೀವಿತದಲ್ಲಿ ಏನನ್ನ ಮಾಡಿದ ಎನ್ನುವಂಥದ್ದು. ಸೊ ಇದು ಒಂದು ರೀತಿಯಲ್ಲಿ ಇಸ್ರಾಯೇಲ್ರ ಚರಿತ್ರೆಯನ್ನ ನೆನೆಸ್ತದೆ.
ವಿಮೋಚನ ಕಾಂಡ 14:21 ಬರುವ ಹಾಗೆ ರೆಡ್ ಸಿ ಕೆಂಪು ಸಮುದ್ರವನ್ನ ಅವರು ದಾಟಿಕೊಂಡು ಬರ್ತಾರೆ. ಯೆಹೋಶುವ 3:14-16 ಬರುವಾಗ ಯೋರ್ದಾನ್ ಹೊಳೆಯನ್ನ ಅವರು ದಾಟಿಕೊಂಡು ಹೊರಗೆ ಬರ್ತಾರೆ. ಸೊ ದೋಸ್ ಥಿಂಗ್ಸ್ ಹ್ಯಾಪನ್ ಜಸ್ಟ್ ಬಿಕಾಸ್ ಆಫ್ ಗಾಡ್. ದೇವರು ಅವರ ಜೊತೆಯಲ್ಲಿ ಇದ್ದುದರಿಂದ ಈ ಎಲ್ಲ ಕಾರ್ಯಗಳು ಸಾಧ್ಯವಾಗ್ಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ಅವರು ದೇವರಲ್ಲಿ ಭಯ ಪಡ್ಬೇಕೆಂಬುದಾಗಿ ಕೀರ್ತನೆಗಾರ ಹೇಳುವಂಥದ್ದು. ಅವನು ಹೇಳುವಂಥದ್ದು, ಕಾರ್ಯಗಳನ್ನ ನೋಡ್ರಿ, ಅದು ಮನುಷ್ಯರಲ್ಲಿ ಏನನ್ನ ಮಾಡ್ತದೆ, ಅದರಲ್ಲಿ ಕೂಡ ಆತನ ಆಳಿಕೆ ಭಯ ಹುಟ್ಟಿಸ್ತದೆ ಜನರಲ್ಲಿ. ಮತ್ತು ಸಮುದ್ರವನ್ನು ಒಣನೆಲವಾಗುವಂತೆ ಮಾಡಿದನು, ಜನರು ನದಿಯನ್ನ ಕಾಲಿನಿಂದ ದಾಟಿದರು, ಅದಕ್ಕಾಗಿ ಆತನಲ್ಲಿ ಆನಂದ ಪಡೋಣ ಎಂಬುದಾಗಿ. ಸೊ ಸಮುದ್ರ ಒಣನೆಲವಾಗುವಂಥದ್ದು, ನದಿಯನ್ನ ಕಾಲಿನಿಂದ ದಾಟು ಹೋಗುವಂಥದ್ದು ಎರಡೂ ಅಸಾಧ್ಯವಾದಂತ ಕೆಲಸ ಕಾರ್ಯಗಳು. ಬಟ್ ಆದ್ರೆ ಇಸ್ರಾಯೇಲ್ರಿಗೆ ಸಾಧ್ಯವಾಯಿತು, ದೇವರವರನ್ನ ನಡೆಸಿದ್ದಕ್ಕಾಗಿ. ಸೊ ಮುಂದಿನ ಮಾತುಗಳಲ್ಲಿ ನಾವು ನೋಡೋದಾದ್ರೆ, ದೇವರನ್ನ ಆರಾಧಿಸುವಾಗ ಗಾಡ್ ವಾಸ್ ನಾಟ್ ಓನ್ಲಿ ಎ ಪ್ಯಾಸಿವ್ ಪರ್ಸನ್ ಬಟ್ ಈ ಆಲ್ಸೋ ಆಕ್ಟಿವ್ ಇನ್ ಅವರ್ ಎವ್ರಿ ಡೇ ಲೈಫ್ ಎಂಬುದಾಗಿ. ದೇವರು ನಾವು ಆರಾಧಿಸುವಂತ ಪ್ರಾರ್ಥನೆ ಮಾಡುವಂತ ದೇವರು ಜಸ್ಟ್ ನಾಟ್ ಅ ಪ್ಯಾಸಿವ್, ಲೈಕ್ ಈ ಆಲ್ವೇಸ್ ಲಿಸನ್ಸ್ ಟು ಅಸ್ ಅಂಡ್ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಾವೆಲ್ಲೋ ಆಕಾಶದಲ್ಲಿ ಮೇಲೆ ದೇವರು ಕೂತಿದ್ದಾನೆ ಎಂಬುದಾಗಿ ನೆನೆಸ್ತೇವೆ. ಆದ್ರೆ ದೇವರು ನಿಜವಾಗಿ ನಮ್ಮ ದಿನನಿತ್ಯ ಜೀವಿತದಲ್ಲಿ ನಮ್ಮೊಟ್ಟಿಗೆ ಕೆಲಸ ಮಾಡುವಂತವನು, ನಮ್ಮೊಟ್ಟಿಗೆ ನಮ್ಮ ಎಲ್ಲ ಭಾವನೆಗಳನ್ನ ಅನುಭವಿಸುವಂತ ದೇವರಾಗಿದ್ದಾನೆ ಎಂಬುದಾಗಿ ನಾವು ಕಳೆದ ಕೀರ್ತನೆಗಳಲ್ಲಿ ಅಥವಾ ಪ್ರಸಂಗಗಳಲ್ಲಿ ಕೇಳಿದ್ದೇವೆ. ಸೊ ಅದನ್ನ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾನೆ. ನಾವು ಇಸ್ರಾಯೇಲ್ರು ದಾಟಿ ಹೋಗುವಾಗ ದೇವರವರ ಜೊತೆಯಲ್ಲಿ ಇದ್ದುದರಿಂದ ಅವರಿಗೆ ಅದು ಸಾಧ್ಯವಾಗ್ತದೆ. ಸೊ ಹಾಗಾಗಿ ನಮ್ಮ ಜೀವಿತದಲ್ಲಿ ಕೂಡ ಇಂಥ ಸಮಸ್ಯೆಗಳನ್ನ ದಾಟಿ ಹೋಗ್ಬೇಕಾಗ್ತದೆ. ಅಲ್ಲಿ ಸಮಸ್ಯೆಗಳಿಲ್ಲ ಎಂಬುದಾಗಿ ಅಲ್ಲ, ಬದಲಾಗಿ ವಿ ಮಸ್ಟ್ ನೋ ದಟ್ ಗಾಡ್ ಇಸ್ ವಿತ್ ಅಸ್ ಎಂಬುದಾಗಿ. ಹೇಗೆ ಮೋಶೆಗಾಗಿರ್ಬಹುದು, ಯೆಹೋಶುವನಿಗಾಗಿರ್ಬಹುದು, ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಎದುರಿಸುವಾಗ ದೇವರು ಹೇಳಿದಂತ ಮಾತು, ಭಯಪಡಬೇಡ, ಧೈರ್ಯದಿಂದಿರು, ಸ್ಥಿರಚಿತ್ತನಾಗಿರು, ನಾನು ನಿನ್ನ ಜೊತೆಯಲ್ಲಿ ಇರ್ತೇನೆ ಎಂಬುದಾಗಿ. ಸೊ ದೋಸ್ ಥಿಂಗ್ಸ್ ಎಕ್ಸ್ಪೀರಿಯನ್ಸ್ ಬೈ ಇವನ್ ಹೋಲ್ ಇಸ್ರಾಯಲೈಟ್ಸ್, ಸ್ಪೆಷಲಿ ದ ಸಾಮಿಸ್ಟ್ ಹೂ ರೋಟ್ ದಿಸ್ ಸಾಮ್ ಎಂಬುದಾಗಿ ಕೂಡ ತಿಳ್ಕೊಳ್ಬಹುದು. ಸೊ ಇದಕ್ಕೆ ಒಬ್ಬ ಥಿಯಾಲಜಿಯನ್ ಹೇಗೆ ಹೇಳ್ತಾರೆ ಅಂತ ಹೇಳುದಾದ್ರೆ, ದೀಸ್ ಥಿಂಗ್ಸ್, ಈ ಎಲ್ಲಾ ಘಟನೆಗಳು ಇಸ್ರಾಯೇಲರ್ದಾಗಿರ್ಬಹುದು, ಯೋರ್ದಾನ್ ನದಿಯನ್ನ ದಾಟ್ ಬಂದಿರಬಹುದಾಗಿರ್ಬಹುದು, ದಿಸ್ ಆರ್ ಆಲ್ ನಾಟ್ ಜಸ್ಟ್ ಅ ಮಿತ್. ಇದೇನು ಕೇವಲ ದಂತೆಕಥೆಗಳಲ್ಲ, ಬಟ್ ಇದು ರಿಯಲ್ ಎಕ್ಸ್ಪೀರಿಯನ್ಸ್ ಆಫ್ ಇಸ್ರಾಯಲೈಟ್ಸ್ ಎಂಬುದಾಗಿ, ಅವರ ದಿನನಿತ್ಯ ಜೀವಿತದ ನಿಜವಾದಂತಹ ಒಂದು ಅನುಭವ ಎಂಬುದಾಗಿ. ಸೊ ಥಿಯಾಲಜಿನ ಹೇಳುವಂಥದ್ದು, ಇಟ್ ಈಸ್ ಟು ಬಿ ರಿಮಾರ್ಕ್ ದಟ್ Israel's joy was in her God, and that let ours be. It is not so much what he has done as what is, that should excite in us a sacred rejoicing ಎಂಬುದಾಗಿ. ಸೊ ದೇವರು ಕೇವಲ ಇಸ್ರಾಯೇಲ್ರಿಗೆ ಮಾತ್ರ ದೇವರಾಗಿರ್ಲಿಲ್ಲ, ಬಟ್ ಆ ಒಂದು ಜಾಯ್, ದೇವರು ಇಸ್ರಾಯೇಲ್ರಿಗೆ ಯಾವ ಸಂತೋಷವನ್ನ ಕೊಡ್ತಾನೋ ಆ ಸಂತೋಷ ನಮ್ಗೆ ಕೂಡ, ನಮ್ಮದು ಕೂಡ ಹಾಗಿರ್ಲಿ. ಮಾತ್ರವಲ್ಲದೆ ದೇವರು ಏನ್ ಮಾಡಿದ್ದಾನೆ, ದಟ್ ಕ್ಯಾನ್ ಮೇಕ್ ಜಾಯ್ ಇನ್ ಅವರ್ ಸೆಲ್ಸ್ ಆಲ್ಸೋ ಎಂಬುದಾಗಿ. ಅದು ದೇವರು ಅವರಿಗೆ ಏನ್ ಮಾಡಿದ್ದಾನೆ, ಅದರಿಂದ ನಾವು ಕೂಡ ಸಂತೋಷವನ್ನ ಪಡುವಂತದ್ದಾಗಿರ್ಬೇಕು. ಸೊ ನಮ್ಗೆ ಯಾವಾಗ್ಲೂ ಇಸ್ರಾಯೇಲ್ರ ಚರಿತ್ರೆಯನ್ನ ತಕೊಂಡು ನಾವೇನ್ ಮಾಡ್ಲಿಕ್ಕೆ ಆಗ್ತದೆ ಎಂಬುದಾಗಿ, ಬಟ್ ದೇವರು ಅವರ ಜೀವಿತದಲ್ಲಿ ಏನ್ ಮಾಡಿದ್ದಾನೋ ಅದನ್ನ ನನ್ನ ಜೀವಿತದಲ್ಲಿ ಕೂಡ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ರಿಜಾಯ್ಸ್ ವಿತ್ ದೋಸ್ ಪೀಪಲ್ ಎಂಬುದಾಗಿ ಸ್ಪರ್ಜನ್ ಎನ್ನುವಂತಹ ಒಬ್ಬ ಥಿಯಾಲಜಿಯನ್ ಹೇಳ್ತಾನೆ. ಸೊ ನಾವು ಇದನ್ನ ಥಿಂಕ್ ಮಾಡುವಾಗ, ವೈ ಎವ್ರಿ ಟೈಮ್ ವಿ ಸ್ಟಡಿ ದಟ್ ಇಸ್ರಾಯಲೈಟ್ಸ್ ಹಿಸ್ಟ್ರಿ, ಕೆಂಪು ಸಮುದ್ರ, ಇದನ್ನೇ ಕೇಳ್ತಾ ಇರ್ತೇವೆ ಅಂತ ಹೇಳಿ, ಬಟ್ ದೇರ್ ಇಸ್ ಅ ಲಾಟ್ ಟು ಲರ್ನ್ ಫ್ರಮ್ ದಿಸ್ ಇವೆಂಟ್. 7ನೇ ವಚನದಲ್ಲಿ, ಪರಾಕ್ರಮದಿಂದ ಸದಾಕಾಲವೂ ಆಳುತ್ತಾನೆ, ಜನಾಂಗಗಳು ನೋಡಿಕೊಳ್ಳುತ್ತಾನೆ, ದಂಗೆಕೋರರು ಹೇಳದಿರಲಿ. ಸೊ 7ನೇ ವಚನ ಇಟ್ಸ್ ಸೇಸ್ ದಟ್ ದೇವರು ಹೇಳುವಾಗ ಜನಾಂಗಗಳನ್ನ ನೋಡಿಕೊಳ್ತಾನೆ. ಸೊ ದಿಸ್ ಇಸ್ ನಾಟ್ ಓನ್ಲಿ ಸ್ಪೆಸಿಫಿಕ್ ಟು ದ ಇಸ್ರಾಯಲೈಟ್ಸ್, ಎಲ್ಲ ಜನಾಂಗವನ್ನ ದೇವರು ನೋಡಿಕೊಳ್ತಾನೆ. ನಮ್ಮ ಜ್ಞಾನ, ನಮ್ಮ ಒಂದು ವಿಷನ್, ಇದೆಲ್ಲವನ್ನ ಮೀರಿ ದೇವರ ಕಾರ್ಯವನ್ನ ಮಾಡ್ತಾ ಇರ್ತಾನೆ. ಅದನ್ನ ಹೇಳುವಂಥದ್ದು, ಜನಾಂಗಗಳನ್ನ ನೋಡಿಕೊಳ್ತಾನೆ, ಸದಾ ಕಾಲವು ಆಳ್ತಾನೆ, ದಂಗೆಕೋರರು ಹೇಳದಿರಲಿ. ಸೊ ದಂಗೆಕೋರರು ಅಂತ ಹೇಳಿದ್ರೆ, ದೇವರಿಗೆ ವಿರುದ್ಧವಾಗಿ ನಾವೇನಾದ್ರೂ ಮಾಡ್ತೇವೆ, ದೇವರಿಗೆ ಮೀರಿ ವಿ ಕ್ಯಾನ್ ಡೂ ಎನಿಥಿಂಗ್ ಅಂತ ಹೇಳೋದಾದ್ರೆ, ಅಂತವರನ್ನ ಫೂಲಿಶ್ ಆರ್ ಮ್ಯಾಡ್ ಪೀಪಲ್ ಎಂಬುದಾಗಿ ಕೂಡ ಕರೆಯುವಂತದ್ದನ್ನ ನಾವು ನೋಡ್ತೇವೆ. ಮುಂದಿನ ವಚನ 8ರಿಂದ 12 ನೋಡೋದಾದ್ರೆ, ಜನಾಂಗಗಳೇ ನಮ್ಮ ದೇವರನ್ನ ವಂದಿಸಿರಿ, ಆತನನ್ನ ಸ್ತುತಿಸುವ ಧ್ವನಿ ಕೇಳಿಸಲಿ,
ಆತನು ನಮ್ಮನ್ನ ಜೀವದಿಂದ ಉಳಿಸಿ ನಮ್ಮ ಕಾಲುಗಳನ್ನು ಜಾರದಂತೆ ಕಾಪಾಡಿದ್ದನು. ದೇವರೇ ನಮ್ಮನ್ನು ಶೋಧಿಸಿ ಬೆಳ್ಳಿಯನ್ನು ಪುಟಕ್ಕೆ ಹಾಕುವ ಮೇರೆಗೆ ಶುದ್ಧಿ ಮಾಡಿದ್ದಿ. ನಮ್ಮನ್ನು ಬಲಿಯಲ್ಲಿ ಸಿಕ್ಕಿಸಿದ್ದಿ. ನಮ್ಮ ಸೊಂಟಕ್ಕೆ ಭಾರವಾದ ಕೊರಟನ್ನ ಕಟ್ಟಿದ್ದಿ. ಮನುಷ್ಯರು ನಮ್ಮ ತಲೆಗಳ ಮೇಲೆಯೇ ತಮ್ಮ ರಥಗಳನ್ನು ಹಾಯಿಸುವಂತೆ ಮಾಡಿದ್ದಿ. ನಾವು ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು, ಆದರೂ ಸುಸ್ಥಿತಿಗೆ ನಮ್ಮನ್ನ ಪಾರುಗಾಣಿಸಿದ್ದಿ. ಸೊ 8ರಿಂದ 12 ವಚನಗಳನ್ನು ನೋಡುವಾಗ ಮೋರ್ ರೀಸನ್ಸ್ ಟು ಪ್ರೈಸ್ ಗಾಡ್ ಎಂಬುದಾಗಿ, ಮೋರ್ ರೀಸನ್ಸ್ ಟು ಪ್ರೈಸ್ ಗಾಡ್ ಎಂಬುದಾಗಿ, ದೇವರನ್ನ ಯಾಕೆ ಸ್ತುತಿಸಬೇಕೆನ್ನುವಂಥದ್ದಕ್ಕೆ ಕೀರ್ತನೆಗಾರ ಮತ್ತಷ್ಟು ಅಡಿಷನಲ್ ರೀಸನ್ಸ್ ಅನ್ನ ಕೊಡುವಂತದನ್ನ ನಾವು ನೋಡ್ತೇವೆ. ಸೊ ಕೆಲವು ವಚನಗಳು ಇಲ್ಲಿ ರಿಪೀಟ್ ಆಗ್ಬೋದು. ಜನಾಂಗಗಳೇ ದೇವರನ್ನ ಸ್ತುತಿಸಿರಿ ಅಂತ ಹೇಳಿದಾದ್ರೆ ಕೂಡ 8ನೇ ವಚನದಲ್ಲಿ ದೇವರಿಗೆ ಭಯವನ್ನ ಪಡಬೇಕು, ಮಾತ್ರವಲ್ಲದೆ ದೇವರು ಇನ್ನೂ ಅನೇಕ ಕಾರಣಗಳನ್ನ ಕೊಟ್ಟಿದ್ದಾನೆ ಎಂಬುದಾಗಿ ಕೀರ್ತನೆಗಾರ ಹೇಳುವಂತದನ್ನ ನಾವು ನೋಡ್ತಾ ಹೋಗ್ತೇವೆ. 9ನೇ ವಚನ, ಗಾಡ್ ಪ್ರಿಸರ್ವ್ಸ್ ಅಂಡ್ ಕೀಪ್ಸ್ ಹಿಸ್ ಪೀಪಲ್ ಎಂಬುದಾಗಿ ಹೇಳ್ತದೆ. ದೇವರು ತನ್ನ ಜನರನ್ನ ಜೀವದಿಂದ ಉಳಿಸಿ ಕಾಪಾಡುವಂತಹ ದೇವರಾಗಿದ್ದಾನೆ ಎಂಬುದಾಗಿ. ನಮ್ಗೆ ದೇವರ ಜೀವದಿಂದ ಕಾಪಾಡ್ತಾನೆ ಎಂಬುದಾಗಿ ಹೇಳುವಾಗ ಏನು ಅಪಾಯದಿಂದ, ಆಕ್ಸಿಡೆಂಟ್ ಇಂದ ನಮ್ಮನ್ನ ತಪ್ಪಿಸ್ತಾನೆ ಎಂಬುದಾಗಿ ಅಲ್ಲ, ಬದಲಾಗಿ ದೇವರು ನಮ್ಗೆ ಅಗತ್ಯ ಇರುವ ಎಲ್ಲಾ ವಸ್ತುಗಳನ್ನ ಕೂಡ ಕೊಡ್ತಾ ಇದ್ದಾನೆ ಎಂಬುದಾಗಿ. ನಮ್ಗೆ ಒಳ್ಳೆ ಗಾಳಿ ಬೇಕು, ಒಳ್ಳೆ ಏರ್ ಬೇಕು, ಒಳ್ಳೆ ವಾತಾವರಣ ಬೇಕು ಸೃಷ್ಟಿ ಮಾಡ್ಲಿಕ್ಕೆ. ಒಂದು ವೇಳೆ ನಾವೀಗಲೇ ಪ್ರಾರ್ಥನೆ ಮಾಡಿದ ಹಾಗೆ ಬೇರೆ ಬೇರೆ ಪ್ಲೇಸ್ ಗಳನ್ನ ನೋಡೋದಾದ್ರೆ, ಒಂದು ಫ್ಯಾಮಿಲಿ ಕಳೆದ ವಾರದಲ್ಲಿ ಟ್ರಿಪ್ಪಿಗೆ ಹೋಗಿ ಮಹಾರಾಷ್ಟ್ರದಲ್ಲಿ ನೀರಲ್ಲಿ ಕೊಚ್ಚಿ ಹೋಗ್ತಾರೆ. ಸೊ ದೋ ದೇ ಥಾಟ್ ಇಟ್ ವಾಸ್ ಅ ವೆರಿ ಗುಡ್ ಎನ್ವೈರನ್ಮೆಂಟ್, ಅವರಿಗೆ ಅನ್ಎಕ್ಸ್ಪೆಕ್ಟೆಡ್ ಇಡೀ ಫ್ಯಾಮಿಲಿ ನೀರಿನಲ್ಲಿ ಕೊಚ್ಚಿ ಹೋಗ್ತದೆ. ವೆರಿ ಫ್ಯೂ ಪೀಪಲ್ ವರ್ ಏಬಲ್ ಟು ಸರ್ವೈವ್. ಸೊ ಅಂತಹ ಒಂದು ಇನ್ಸಿಡೆಂಟ್ ಆಗಿರ್ಬೋದು. ಅಥವಾ ಮೆಕ್ಕದಲ್ಲಿ ಕಳೆದ ದಿವಸಗಳಲ್ಲಿ ಅತಿಯಾದಂತಹ ಬಿಸಿಲಿನಿಂದಾಗಿ ದೇವರನ್ನ ನೋಡ್ಲಿಕ್ಕೆ ಅಂತ ಹೋದಂತವರು ತೀರಿ ಹೋಗ್ತಾರೆ. ನಮ್ಮ ಊರುಗಳಲ್ಲಿ ಈಗ ಡೆಂಗುವಿನಿಂದ ಆಗಿರಬಹುದು, ಅಥವಾ ಮಳೆಯಿಂದ ಆಗಿರ್ಬೋದು, ನಾರ್ತ್ ಇಂಡಿಯಾದಲ್ಲಿ ಆಗಿರ್ಬೋದು. ಸೊ ಇಂಥ ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ದೇವರಿಗೆ ಮಳೆ ಬೇಕಂತ ಎಲ್ಲ ಕೇಳ್ತೇವೆ, ಆದ್ರೆ ಕೂಡ ಅದೆಲ್ಲದರ ಮಧ್ಯದಲ್ಲಿ ಜೋಪಾನ ಮಾಡಿ ಕಾಪಾಡುವಂತವನು ದೇವರು. ಅದಕ್ಕೋಸ್ಕರ ದೇವರನ್ನ ಆರಾಧಿಸಬೇಕೆಂಬುದಾಗಿ ಸ್ತೋತ್ರವನ್ನ ಹೇಳ್ತಾನೆ. ಸೊ ನಮ್ಗೆ ಆರಾಧನೆ ಅಂತ ಹೇಳಿದ್ರೆ ವಾಟ್ ಇಸ್ ದೇರ್ ಎವ್ರಿ ಟೈಮ್ ಗೋ ಚರ್ಚ್ ಅಂಡ್ ವರ್ಷಿಪ್ ಸಿಂಗಿಂಗ್ ಸಾಂಗ್, ದಟ್ ಡಸಂಟ್ ಮೇಕ್ ಎನಿ ಸೆನ್ಸ್ ಅಂಡ್ ಅದರಿಂದ ಏನ್ ಸಹ ಪ್ರಯೋಜನ ಇಲ್ಲ ಎಂಬುದಾಗಿ. ಆದ್ರೆ ನಮಗೆ ಗೊತ್ತಿಲ್ಲದ ಹಾಗೆ ಇಟ್ ವರ್ಕ್ಸ್, ಇಟ್ ಬೆನಿಫಿಟ್ಸ್ ಅಸ್ ಇನ್ ಸೋ ಮೆನಿ ವೇಸ್. ಅದು ನಮಗೆ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ತುಂಬಾ ಆಶೀರ್ವಾದಗಳನ್ನ, ಪ್ರತಿಫಲಗಳನ್ನ ತಂದು ಕೊಡ್ತದೆ. ಹಾಗಾಗಿ ವಿ ಮಸ್ಟ್ ಕೀಪ್ ಆನ್ ವರ್ಷಿಪಿಂಗ್ ಗಾಡ್, ಪ್ರೈಸಿಂಗ್ ಗಾಡ್ ಅಂಡ್ ಕೀಪ್ ರಿಲೇಶನ್ಶಿಪ್ ವಿತ್ ಗಾಡ್. ದೇವರೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಳ್ಳುವಂಥದ್ದು ವೆರಿ ಮಚ್ ಕ್ರೂಷಿಯಲ್ ಎಂಬುದಾಗಿ ಕೀರ್ತನೆಗಾರ ತನ್ನ ಜೀವಿತದಿಂದ ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಕಾಲುಗಳನ್ನು ಜಾರದಂತೆ ಕಾಪಾಡಿದನು, ಇದೆಲ್ಲ ನಾವು ಆಗಲೇ ಹೇಳಿದ ಹಾಗೆ. 10ನೇ ವಚನದಲ್ಲಿ ನಮ್ಮನ್ನು ಶೋಧಿಸಿ ಬೆಳ್ಳಿಯನ್ನ ಪುಟ್ಟಕ್ಕೆ ಹಾಕುವ ಮೇರೆಗೆ ಶುದ್ಧಿ ಮಾಡಿದ್ದಿ ಎಂಬುದಾಗಿ. ಸೊ ಗಾಡ್ ಟೆಸ್ಟ್ ಅಸ್ ಎಂಬುದಾಗಿ, ದೇವರು ಗಾಡ್ ಟೆಸ್ಟೆಡ್ ಅಸ್, ದೇವರು ನಮ್ಮನ್ನ ಟೆಸ್ಟ್ ಮಾಡ್ತಾನೆ. ನಮ್ಗೆ ಯಾವಾಗ್ಲೂ ಕಷ್ಟ ಬಂದಾಗ ದೇವರು ಬೇಡ ಎಂಬುದಾಗಿ ಸಹಜವಾಗಿ ಫೀಲ್ ಮಾಡ್ತೇವೆ. ವೈ ಶುಡ್ ವಿ ಬಿಲೀವ್ ಇನ್ ಗಾಡ್, ವಾಟ್ ಇಸ್ ದ ಯೂಸ್ ಸ್ಟ್ರಾಂಗ್ಲಿ ಫಾರ್ಮ್ಲಿ ಸ್ಟ್ಯಾಂಡಿಂಗ್ ಇನ್ ಫೇತ್ ಎಂಬುದಾಗಿ. ನಾವು ಸ್ಟ್ರಾಂಗ್ ಆಗಿ ಫೇತ್ ಅಲ್ಲಿ ನಿಂತ್ಕೊಳ್ಳೋದ್ರಿಂದ ಏನ್ ನಮಗೆ ಸಿಗ್ತದೆ ಎಂಬುದಾಗಿ ಹೇಳುವಾಗ, ಆದ್ರೆ ಆ ಕಷ್ಟದ ಪರಿಸ್ಥಿತಿಯಲ್ಲಿ ಬರುವಾಗ ಅದು ನಮಗೆ ಒಂದು ಹೊಸ ಅನುಭವನ ಕೊಡ್ತದೆ. ಮಾತ್ರವಲ್ಲದೆ ನಮ್ಮನ್ನ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಕಷ್ಟ ಬರುವಾಗಲೇ ನಾನೇನೆಂಬುದಾಗಿ ನನ್ನ ಬಗ್ಗೆ ನಾನು ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ನನ್ನ ನಂಬಿಕೆ ಕೇವಲ ಮೇಲೆ ಮಾತ್ರ ಇರ್ತದೆ. ಆದ್ರೆ ಆಳವಾಗಿ ಆ ನಂಬಿಕೆಯಲ್ಲಿ ನಿಂತ್ಕೊಳ್ಬೇಕಿದ್ರೆ ಆ ಪರೀಕ್ಷೆ ಎನ್ನುವಂಥದ್ದು, ಟೆಸ್ಟ್ ಎನ್ನುವಂಥದ್ದು ಆಗ್ಬೇಕೆಂಬುದಾಗಿ. ಅದಕ್ಕೆ ಒಂದು ಬೆಂಕಿಯಲ್ಲಿ ಮೆಟಲ್ ಕರಗುವಂತ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಬೆಂಕಿಯ ಶಾಖದಲ್ಲಿ ಅದು ಕರಗಿ ಹೋಗುವಾಗ ಆ ಮೆಟಲ್ ನಲ್ಲಿ ಇದ್ದಂತ ಎಲ್ಲ ಅನ್ವೇಸ್ಟೆಡ್ ಇರ್ತದಲ್ಲ, ಆ ವೇಸ್ಟೆಡ್ ಎಲ್ಲವನ್ನ ಮೇಲೆ ಬರ್ತದೆ, ಅದನ್ನ ತೆಗೆದು ಹೊರಗೆ ಹಾಕ್ತಾರೆ. ಮಾತ್ರವಲ್ಲ, ಆಗ ಶುದ್ಧವಾದಂತ ಬೆಳ್ಳಿಯನ್ನ ತೆಗೆದು ಏನ್ ಮಾಡ್ತಾರೆ, ಬೆಳ್ಳಿಗೆ ಯೂಸ್ ಮಾಡ್ತಾರೆ. ಅಂತ ಹೇಳಿದ್ರೆ ಒಂದು ಸಹಜವಾಗಿ ಸಿಕ್ಕಿದಂತ ಬೆಳ್ಳಿಯಲ್ಲಿ ಕೂಡ ಬೇಡದೇ ಇರುವಂತಹ ವಸ್ತುಗಳಿರ್ತದೆ. ಹಾಗೆ ನಮ್ಗೆ ಕೂಡ ನಾವು ಹೀಗೆ ಇದ್ದೇವೆ ಅಂತ ಹೇಳುವಾಗ ದೇರ್ ಆರ್ ಸೋ ಮೆನಿ ಅನ್ವಾಂಟೆಡ್ ಥಿಂಗ್ಸ್. ಅದೆಲ್ಲವನ್ನ ತೆಗೆದುಹಾಕ್ಬೇಕಿದ್ರೆ ನಾವು ಟೆಸ್ಟಿಗೆ ಅಥವಾ ಪರೀಕ್ಷೆಗೆ ಒಳಗಾಗಬೇಕು. ಆ ಪರೀಕ್ಷೆಯಲ್ಲಿ ನಾವು ನಮ್ಮನ್ನ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ. ಮುಂದಿನ ವಚನಗಳಲ್ಲಿ ಹೇಳುವಂತದ್ದು, ಸೊಂಟಕ್ಕೆ ಭಾರವಾದ ಕೊರಡನ್ನ ಕಟ್ಟಿದ್ದಿ, ಮನುಷ್ಯರು ನಮ್ಮ ತಲೆಗಳ ಮೇಲೆಯೇ ರಥಗಳನ್ನ ಹಾಯಿಸುವಂತೆ ಮಾಡಿದ್ದಿ, ಆ ಬೆಂಕಿಯ ನೀರನ್ನ ದಾಟಬೇಕಾಯಿತು ಎಂಬುದಾಗಿ. ಸೊ ಇಸ್ರಾಯೇಲರಿಗೆ
ಒಂದು ಕಡೆಯಲ್ಲಿ ಇವಾಗ ಸಂಪೂರ್ಣ ಸ್ವಾತಂತ್ರ್ಯವಿದೆ, ಅವ್ರು ಏನ್ಸ ಮಾಡ್ಬೋದು. ಆದ್ರೆ ಅದೆಲ್ಲದರ ಮಧ್ಯದಲ್ಲಿ ಒಂದು ಕಡೆ ನೆನಪು ಮಾಡಿಕೊಳ್ತಾರೆ, ನಮ್ಮ ಬೆನ್ನ ಹಿಂದೆ ನಮಗೆ ಅನೇಕ ಕಷ್ಟಗಳಿದ್ವು. ಇಸ್ರಾಯೇಲ್ರಿಗೆ ಅಲ್ಲಿ ಅವ್ರು ಹೇಳುವಂತದ್ದು, ಭಾರವಾದ ಕೊರಡನ್ನ ಕಟ್ಟಿದ್ದಿ, ಐಗುಪ್ತದಲ್ಲಿದ್ದಂತಹ ಭಾರವಾದ ನೊಗಗಳು, ಆ ನೊಗಗಳನ್ನು ಅವರು ಅನುಭವಿಸಬೇಕಾಯಿತು. ತಲೆಗಳ ಮೇಲೆ ರಥಗಳು ಹಾರಿ ಹೋದ್ವು. ಅವರು ಯುದ್ಧದಲ್ಲಿ ಇನ್ನೇನೋ ತಾವು ಸೋತಿ ಹೋದ್ವಿ, ಯುದ್ಧದಲ್ಲಿ ಶತ್ರುಗಳು ಜಯಿಸಿ ಹೋದ್ರು ಎನ್ನುವಂತ ಒಂದು ಪರಿಸ್ಥಿತಿನ ಎದುರಿಸಬೇಕಾಯ್ತು. ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು. ಅವರು ಶತ್ರುಗಳನ್ನು ಎದುರಿಸುವಾಗ ಇಂತಹ ಅನುಭವಗಳು ಅವರಿಗೆ ತುಂಬಾ ಸಲ ಆಗ್ತದೆ ಇಸ್ರಾಯೇಲ್ರಿಗೆ. ಆದ್ರೆ ಆ ಎಲ್ಲ ಅನುಭವಗಳ ನಂತರದಲ್ಲಿ 12ನೇ ವಚನವನ್ನ ಮಾಡುವಾಗ ಕೀರ್ತನೆಗಾರ ಹೇಳ್ತಾನೆ, ಆದರೂ ಸುಸ್ಥಿತಿಗೆ ನಮ್ಮನ್ನ ಪಾರುಗಾಣಿಸಿದ್ದಿ. ಇದೆಲ್ಲದರ ಮಧ್ಯದಲ್ಲಿ ನೀನ್ ನಮಗೆ ವಿಕ್ಟ್ರಿಯನ್ನ, ಜಯವನ್ನ ತಂದು ಕೊಟ್ಟಿದ್ದೆ, ಅದಕ್ಕೋಸ್ಕರ ನಾವು ನಿನ್ಗೆ ಸ್ತೋತ್ರವನ್ನ ಹೇಳ್ತೇವೆ ಎಂಬುದಾಗಿ. ಸೊ ಆರಾಧನೆಯನ್ನ ಮಾಡುವಾಗ ಎಲ್ಲ ಉಪಕಾರಗಳನ್ನ ನೆನಪು ಮಾಡಿಕೊಳ್ಳುವುದಾದ ಅಲ್ಲದೆ ಕಷ್ಟಗಳನ್ನ ಕೂಡ ನೆನಪು ಮಾಡಿಕೊಂಡು ಸ್ತೋತ್ರ ಹೇಳ್ಬೇಕು. ಕಷ್ಟದಿಂದ ನನ್ನನ್ನ ನಾನು ತಿಳ್ಕೊಳ್ಳಿಕ್ಕೆ, ಕಷ್ಟದಿಂದ ನಾನು ಹೇಗೆ ದೇವರ ಹತ್ತಿರಕ್ಕೆ ಬಂದೆ ಎನ್ನುವಂಥದ್ದನ್ನ ಕೀರ್ತನೆಗಾರ ತಿಳಿಸ್ತಾನೆ. ಅವನು ಬೆಂಕಿಯಲ್ಲಿ ಹಾದು ಹೋಗ್ಬೇಕಾಯಿತು, ತಲೆಗಳ ಮೇಲೆ ರಥಗಳು ಅಂದ್ರೆ ಸೈನಿಕರು ಇನ್ನೇನು ಅವರನ್ನ ಸಂಹಾರ ಮಾಡಿದ್ರೆ ಅನ್ನುವಂತ ಪರಿಸ್ಥಿತಿ, ಗುಲಾಮರಾಗಿ ಜೀವಿಸಬೇಕಾಯಿತು. ಅದೆಲ್ಲದರ ಮಧ್ಯದಲ್ಲಿ ಕೂಡ ಅವರು ತಮ್ಮನ್ನ ತಿಳ್ಕೊಂಡು ದೇವರ ಮೇಲೆ ನಂಬಿಕೆಯನ್ನು ಅಪಾರವಾಗಿ ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇದಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳಿ ಎಂಬುದಾಗಿ. ಸೊ ನಾವು ಮುಂದಿನ ವಚನಗಳನ್ನ ಧ್ಯಾನ ಮಾಡ್ತಾ ಹೋಗುವುದಾದ್ರೆ, 13ನೇ ವಚನ. ನಾವು 13ನೇ ವಚನದಿಂದ ಧ್ಯಾನ ಮಾಡೋದಕ್ಕಿಂತ ಮುಂಚೆ ಒಬ್ಬ ಥಿಯಾಲಜಿಯನ್ ಹೇಳುವಂತದ್ದನ್ನ ನಾವು ನೋಡ್ತೇವೆ. ಏನಂತ ಹೇಳುದಾದ್ರೆ, ದ ಮೇನ್ ಎಂಡ್ ಆಫ್ ಅವರ್ ಲೈಫ್ ಇಸ್ ನಾಟ್ ಟು ಡೂ ಬಟ್ ಟು ಬಿಕಮ್. ಫಾರ್ ದಿಸ್ ವಿ ಆರ್ ಬೀಯಿಂಗ್ ಮೋಲ್ಡೆಡ್ ಅಂಡ್ ಡಿಸಿಪ್ಲಿನ್ ಈಚ್ ಅವರ್ ಎಂಬುದಾಗಿ ಅಂತ ಹೇಳಿದ್ರಿ. ದ ಮೇನ್ ಎಂಡ್ ಆಫ್ ಅವರ್ ಲೈಫ್ ಇಸ್ ನಾಟ್ ಟು ಡೂ ಬಟ್ ಟು ಬಿಕಮ್. ನಮ್ಮ ಜೀವಿತದ ಕೊನೆಯ ಹಂತ ಯಾವುದಂತ ಹೇಳಿದ್ರೆ, ನಾವು ಏನನ್ನು ಸಂಪಾದನೆ ಮಾಡಿ ಏನೇನೋ ಕಾರ್ಯಗಳನ್ನು ಮಾಡಿ ಮುಗಿಸ್ಬೇಕಂತ ಅಲ್ಲ, ಬದಲಾಗಿ ವಾಟ್ ವಿ ವಿಲ್ ಬಿಕಮ್ ಎಟ್ ಎಂಡ್. ನಾವು ಕೊನೆಯ ಸ್ಥಿತಿಗೆ ಬರುವಾಗ ನಾವು ಯಾವ ವ್ಯಕ್ತಿತ್ವದ ಉಳ್ಳವರಾಗಿ ಇರ್ತೇವೆ. ಸೊ ಫಾರ್ ದಿಸ್ ವಿ ಆರ್ ಬೀಯಿಂಗ್ ಮೋಲ್ಡೆಡ್ ಅಂಡ್ ಡಿಸಿಪ್ಲಿನ್ ಈಚ್ ಅವರ್. ಇದಕ್ಕೋಸ್ಕರ ಪ್ರತಿ ಗಂಟೆಗಳಲ್ಲಿ ನಾವು ಶಿಸ್ತು ಕ್ರಮಕ್ಕೆ ಒಳಪಡ್ತೇವೆ ಅನ್ನುವಂಥದ್ದನ್ನ ಹೇಳ್ತಾರೆ. ಅಂತ ಹೇಳಿದ್ರೆ ಇಸ್ರಾಯೇಲ್ರಿಗೆ ಯಾಕೆ ಈ ಕಷ್ಟಗಳು ಬಂತು ಅಂತ ಹೇಳುವಾಗ, ದಟ್ ವಾಸ್ ದ ಸಿಚುವೇಶನ್ಸ್ ವೇರ್ ದೇ ವರ್ ಮೋಲ್ಡೆಡ್ ಅಂಡ್ ಡಿಸಿಪ್ಲಿನ್ ಬೈ ಗಾಡ್ ಎಂಬುದಾಗಿ. ಸೊ ನಮಗೆ ಕೂಡ ದ ಸೇಮ್ ಥಿಂಗ್ಸ್ ಹ್ಯಾಪನ್ಸ್ ಇನ್ ಅವರ್ ಲೈಫ್ ಆಲ್ಸೋ. ಕಷ್ಟಗಳು ಯಾಕೆ ಬರ್ತದೆ ಹೇಳಿದ್ರೆ, ದೇವರನ್ನ ತಿಳಿದುಕೊಳ್ಳಿಕ್ಕೆ ಮತ್ತು ನಮ್ಮ ಜೀವಿತನ ಅರ್ಥ ಮಾಡಿಕೊಳ್ಳಿಕ್ಕೆ, ದೇವರ ಮೇಲೆ ನಂಬಿಕೆಯನ್ನ ಹೆಚ್ಚಿಸಿಕೊಳ್ಳಿಕ್ಕೆ. ಇದು ಈ ಭಾಗದ ಸಾರಾಂಶ. ನಾವು ಮುಂದಿನ ವಚನಗಳಿಗೆ ಹೋಗೋದಾದ್ರೆ 13ರಿಂದ 15. ನಾನು ನಿನ್ನ ಆಲಯಕ್ಕೆ ಬಂದು ಸರ್ವಾಂಗ ಹೋಮಗಳನ್ನು ಸಮರ್ಪಿಸುವೆನು. ಇಕ್ಕಟ್ಟಿನ ವೇಳೆಯಲ್ಲಿ ನನ್ನ ತುಟಿಗಳು ಬಿಚ್ಚಿ ಬಾಯಿ ಉಚ್ಚರಿಸಿದ ಅರಿಕೆಗಳನ್ನು ನಿನಗೆ ಸಲ್ಲಿಸುವೆನು. ನಿನಗೆ ಟಗರು ಮುಂತಾದ ಪುಷ್ಟ ಪಶುಗಳನ್ನು ಯಜ್ಞ ರೂಪವಾಗಿ ಸಮರ್ಪಿಸಿ ಸುವಾಸನೆಯನ್ನುಂಟು ಮಾಡುವೆನು. ಯಜ್ಞಕ್ಕಾಗಿ ಹೋತ ಹೋರಿಗಳನ್ನು ತರುವೆನು ಸೇಲ್ ಎಂಬುದಾಗಿ. ಸೊ ಈ ಭಾಗದಲ್ಲಿ ಪ್ರೈಸಿಂಗ್ ಗಾಡ್ ಇನ್ ಡಿಫರೆಂಟ್ ವೇಸ್ ಎಂಬುದಾಗಿ, ದೇವರನ್ನ ಬೇರೆ ಬೇರೆ ಮಾರ್ಗಗಳಲ್ಲಿ ಆರಾಧಿಸುವಂಥದ್ದು. ಕೀರ್ತನೆಗಾರ ದೇವರನ್ನ ಆರಾಧಿಸುವಾಗ ಈಗಾಗಲೇ 2-3 ವಿಷಯಗಳನ್ನ ಹೇಳಿದ. ಒಂದು, ದೇವರ ಕಾರ್ಯಗಳನ್ನ, ದೇವರನ್ನ ತಿಳ್ಕೊಂಡು, ಇನ್ನೊಂದು ಕಡೆ ಎಲ್ಲರೂ ಸೇರಿ ಆರಾಧಿಸಬೇಕು. ಇನ್ನೊಂದು ಅಡಿಷನಲ್ ಕಾರ್ಯಗಳನ್ನು ನೋಡುವಾಗ ದೇವರು ಗಾಡ್ ಕೀಪ್ಸ್ ಅಸ್ ಸೇಫ್, ಅದಕ್ಕೋಸ್ಕರ ಸ್ತೋತ್ರ ಹೇಳ್ಬೇಕಂತ. ಆದ್ರೆ 13ರಿಂದ 15ಕ್ಕೆ ಬರುವಾಗ ಡಿಫ್ರೆಂಟ್ ವೇಸ್, ಹೇಗೆಲ್ಲ ದೇವರನ್ನ ಆರಾಧಿಸಬಹುದು ಅಂತ ಹೇಳುವಾಗ, ಅವನ ಯಜ್ಞಗಳನ್ನ, ಕಾಣಿಕೆಗಳನ್ನ ತಂದು ಅದಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ದೇವರನ್ನ ಆರಾಧಿಸಬಹುದು ಎಂಬುದಾಗಿ ತಿಳಿಸ್ತಾನೆ. ಸೊ ಇಸ್ರಾಯೇಲ್ರ ಕಾಲದಲ್ಲಿ ಇದ್ದಂತಹ ಒಂದು ಪ್ರಾಕ್ಟೀಸ್ ಏನಂತ ಹೇಳಿದ್ರೆ, ದೇವರಿಗೆ ಆರಾಧಿಸುವಾಗ ಯಜ್ಞಗಳನ್ನ ಸಮರ್ಪಿಸಬೇಕು. ಹೀಗೆ ಯಜ್ಞಗಳನ್ನ ಅರ್ಪಿಸುವಾಗ ದೇವರ ಬಿಡುಗಡೆಯನ್ನ ನೆನಪು ಮಾಡಿ ಹರಕೆಗಳನ್ನ ಸಲ್ಲಿಸ್ತಾ ಇದ್ರು. ಹಾಗಾಗಿ ಈ ಎಲ್ಲ ಪಾಠಗಳು ಅವರ ಆರಾಧನೆಯಲ್ಲಿ ಒಂದು ಪ್ರಾಮುಖ್ಯ ಭಾಗಗಳಾಗಿದ್ದು, ಅದನ್ನ ನಮಗೆ ಕೂಡ ಹೇಳ್ತಾನೆ. ದೇವರಿಗೆ ಹರಕೆ ತೀರಿಸಬೇಕು, ಮಾತ್ರವಲ್ಲದೆ ಯಜ್ಞಗಳನ್ನ ಸಮರ್ಪಿಸಬೇಕಂತ. ನಮ್ಗೆ ಕೆಲವೊಂದ್ಸಲ ಹರಕೆ ಈಗಿನ ಕಾಲದಲ್ಲಿ ಕಡಿಮೆ, ಇಂದಿನ ಕಾಲದಲ್ಲಿ ಹರಕೆ ಎನ್ನುವಂಥದ್ದು ಬಹಳ ಇತ್ತು. ನಮ್ಗೆ ಏನಾದ್ರೂ ಒಂದು ಉದ್ದೇಶ ನೆರವೇರಿದ್ರೆ ನಾವು ಹೀಗೆ ಮಾಡ್ತೇವೆ ಅಂತ ಹೇಳ್ಕೊಂಡು, ಅದರ ಕುರಿತಾಗಿ ಒಬ್ಬ ಥಿಯಾಲಜಿಯನ್ ಹೀಗೆ ಹೇಳ್ತಾರೆ ಹರಕೆ ಕುರಿತಾಗಿ: ಓನ್ಲಿ ಲೆಟ್ ಅಸ್ ನೆವರ್ ಫರ್ಗೆಟ್ ದಟ್ ವೆನ್ ಮೇಡ್ ದೇ ಮಸ್ಟ್ ಬಿ ಫುಲ್ಫಿಲ್ಡ್. ದ ರೀಸನ್ ಇಸ್ ನಾಟ್ ಇನ್ ಗಾಡ್ ಬಟ್ ಇನ್ ಅಸ್. To fail to keep with God is to suffer deterioration character ಎಂಬುದಾಗಿ. ನಾವು ಯಾವಾಗ ಹರಕೆ ಅನ್ನುವಂಥದ್ದನ್ನ ದೇವರೊಟ್ಟಿಗೆ ಮಾಡಿಕೊಳ್ತೇವೋ ಅದನ್ನ ಫುಲ್ಫಿಲ್ ಮಾಡುವಂತಹ ಒಂದು ಜವಾಬ್ದಾರಿಯಲ್ಲಿ ಇರ್ತೇವೆ. ಒಂದು ವೇಳೆ ಇದು ಮಾಡದೆ ಹೋದ್ರೆ
ಕೆಟ್ಟ ವ್ಯಕ್ತಿತ್ವದಿಂದ ನಾವು ತುಂಬಾ ಸಮಸ್ಯೆಗಳನ್ನ ಅನುಭವಿಸಬೇಕಾಗ್ತದೆ ಎಂಬುದಾಗಿ. ಅಂದ್ರೆ ಇಟ್ಸ್ ನಾಟ್ ಪ್ರಾಬ್ಲಮ್ ವಿತ್ ಗಾಡ್, ಇಟ್ಸ್ ಅ ಪ್ರಾಬ್ಲಮ್ ವಿತ್ ಅಸ್. ನಾವು ಹರಕೆ ಮಾಡೋದಕ್ಕಿಂತ ಮುಂಚೆ ಯೋಚನೆಯನ್ನ ಮಾಡ್ಬೇಕು. ನಮಗೆ ಹರಕೆ ಮಾಡಿದ್ದೇವೆ ಅಂತ ಹೇಳಿದ್ರೆ ಅದನ್ನ ಸಲ್ಲಿಸಬೇಕೆಂಬುದಾಗಿ ದೇವರ ವಾಕ್ಯ ಕೂಡ ತಿಳಿಸ್ತದೆ. ಸೊ ಅದನ್ನೇ ಕೀರ್ತನೆಗಾರ ಕೂಡ ಹೇಳುವಂಥದ್ದು, ಬಾಯಿಂದ ಉಚ್ಚರಿಸಿದ ಅರಿಕೆಗಳನ್ನ ನಿನಗೆ ಸಲ್ಲಿಸುವೆನು, ಮಾತ್ರವಲ್ಲದೆ ಟಗರು ಮುಂತಾದ ಪುಷ್ಟ ಪಶುಗಳನ್ನ ನಿನಗೆ ಸಮರ್ಪಿಸುವೆನು ಎಂಬುದಾಗಿ. ಅಂತ ಹೇಳಿದ್ರೆ ಇದು ಜನರಸ್ ವರ್ಸ್, ದೇವರಿಗೆ ಜನರಸ್ ಆಗಿ ಕೊಡುವಂತಹ ಒಂದು ಕಾರ್ಯವನ್ನ ಕೂಡ ತಿಳಿಸ್ತದೆ. ನಾವು ದೇವರಿಗೆ ಕೊಡುವಾಗ ಯಾವುದನ್ನೇ ಆಗ್ಲಿ ಜನರಸ್ ಆಗಿ ಕೊಡ್ಬೇಕು. ಅವನು ಅದಕ್ಕೆ ಕೊಪ್ಪಿದ ಪುಷ್ಟ ಪಶುಗಳನ್ನ, ಟಗರುಗಳನ್ನ ಸಮರ್ಪಿಸ್ತೇನೆ ಎಂಬುದಾಗಿ ಹೇಳುವಾಗ. ಸೊ ದಿಸ್ ಈಸ್ expensive sacrifices, offering multiple animals and fat animals offered to God ಎಂಬುದಾಗಿ. ದೇವರಿಗೆ ಕೊಡುವಾಗ ಒಳ್ಳೆಯದನ್ನ ಕೊಡ್ಬೇಕೆನ್ನುವಂಥದ್ದನ್ನ ಈ ಭಾಗದಲ್ಲಿ ನಾವು ನೋಡ್ತೇವೆ. ಮುಂದಿನ ವಚನಗಳಲ್ಲಿ 13-19, ಎಲ್ಲ ದೇವ ಭಕ್ತರೇ ಬಂದು ಕೇಳಿರಿ, ಆತನು ನನಗಾಗಿ ಮಾಡಿದ್ದೆಲ್ಲವನ್ನ ನಿಮಗೆ ತಿಳಿಸುವೆನು. ನಾನು ನನ್ನ ಮೊರೆಯೊಡನೆ ಕೃತಜ್ಞತಾ ಸ್ತುತಿಯನ್ನು ನನ್ನ ನಾಲಿಗೆ ಮೇಲಿತ್ತು. ನನ್ನ ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನ ಕೇಳುತ್ತಿದ್ದಿಲ್ಲ, ಆದರೆ ದೇವರು ನನ್ನ ಮೊರೆಯನ್ನು ಲಕ್ಷಿಸಿ ಕೇಳಿದ್ದಾನಲ್ಲ. 16-19 ವಚನಗಳು ನೋಡುವಾಗ, ಪ್ರೈಸಿಂಗ್ ಗಾಡ್ ವಿತ್ ವರ್ಡ್ಸ್, ದೇವರನ್ನು ಆರಾಧಿಸುವಾಗ ವಿ ಮಸ್ಟ್ ನೋ ಹೌ ಟು ಡಿಸ್ಕ್ರೈಬ್ ಗಾಡ್ ಇನ್ ವರ್ಡ್ಸ್. ದೇವರನ್ನ ಹೇಗೆ ವರ್ಣಿಸುತ್ತಾ ವಿವರಿಸುತ್ತಾ ಕೊಂಡಾಡ್ಬೇಕಂತ ಹೇಳಿ. ಅದಕ್ಕೆ ಕೀರ್ತನೆಗಳು ಒಂದು ಒಳ್ಳೆ ಎಕ್ಸಾಂಪಲ್. ದೇವರನ್ನು ಆರಾಧಿಸಲಿಕ್ಕೆ ಈಗಿನ ಕಾಲದಲ್ಲಿ ವಿ ಸಿ ಸೋ ಮೆನಿ ಪೋಯಟ್ಸ್ ರಿಟನ್, ಅದು ಹೇಗೆ ಒಂದು ವಿಷಯವನ್ನ ವರ್ಣಿಸ್ತಾರೆ ಎಂಬುದಾಗಿ. ಹಾಗೆ ದೇವರನ್ನ ನಮ್ಮ ಅನುಭವಗಳಲ್ಲಿ, ಮಾತುಗಳಲ್ಲಿ ವರ್ಣಿಸಲಿಕ್ಕೆ ಗೊತ್ತಿರಬೇಕೆಂಬುದಾಗಿ. ಅದಕ್ಕೆ ಹೇಳುವಂಥದ್ದು, ಮಾಡಿದ್ದೆಲ್ಲವನ್ನ ನಿಮಗೆ ತಿಳಿಸುವೆನು. ಗಾಡ್ಸ್ ಗುಡ್ನೆಸ್, ದೇವರು ಎಷ್ಟು ಒಳ್ಳೆಯವನೆಂಬುದಾಗಿ ಅದನ್ನ ತಿಳಿಸಲಿಕ್ಕೆ ನಾವು ಯಾವಾಗಲೂ ತಿಳ್ಕೊಂಡಿರ್ಬೇಕು. ಮಾತ್ರವಲ್ಲದೆ ದೇವರ ಕಾರ್ಯಗಳನ್ನ ನೆನಪಲ್ಲಿ ಇಡಬೇಕು. ಹರಕೆಗಳು, ಮಾತುಗಳಿಂದ ದೇವರಿಗೆ ಗೌರವವನ್ನ ಸಲ್ಲಿಸಬೇಕು. ಮಾತ್ರವಲ್ಲದೆ 18ನೇ ವಚನದಲ್ಲಿ ಹೇಳುವಾಗ, ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದಾರೆ ಸ್ವಾಮಿ ನನ್ನ ವಿಜ್ಞಾಪನೆಯನ್ನ ಕೇಳುತ್ತಿದ್ದಿಲ್ಲ ಎಂಬುದಾಗಿ. ಅಂತ ಹೇಳಿದ್ರೆ ನಮ್ಮ ಪ್ರಾರ್ಥನೆಗಳೆಲ್ಲ ದೇವರಿಗೆ ಸಮರ್ಪಿಸಬೇಕಿದ್ರೆ ಖಾಲಿ ಯಜ್ಞಗಳು, ಸ್ತೋತ್ರಗಳು ದೇವರನ್ನ ಹೊರಣಿಸಿದ್ರೆ ಮಾತ್ರ ಸಾಲುವುದಿಲ್ಲ. ನಮ್ಮ ಮನಸ್ಸು ಕೂಡ ಏನಾಗಿರ್ಬೇಕು, ಒಳ್ಳೆಯದಾಗಿ ಇರಬೇಕು. ನಾವು ಕೆಟ್ಟ ಮನಸ್ಸನ್ನ ಇಟ್ಕೊಂಡು ಸ್ವಾಮಿಯ ಮೇಲೆ ವಿಜ್ಞಾಪನೆಯನ್ನ ಸಲ್ಲಿಸಿದ್ರೆ ದೇವರು ಅದನ್ನ ಕೇಳುವುದಿಲ್ಲ, ಮತ್ತೆ ನಮ್ಮ ಮೊರೆಯನ್ನ ಲಕ್ಷಿಸುವುದಿಲ್ಲ. ಆದ್ರೆ ಯಾವಾಗ ನಮ್ಮ ಮೊರೆಯನ್ನ, ನಮ್ಮ ಉದ್ದೇಶಗಳನ್ನ ದೇವರು ಸಫಲಗೊಳಿಸ್ತಾನೆ ಅಂತ ಹೇಳಿದ್ರೆ, ವೆನ್ ವಿ ಹ್ಯಾವ್ ಅ ಗುಡ್ ಹಾರ್ಟ್ ಅಂಡ್ ಗುಡ್ ಇಂಟೆನ್ಷನ್. ನಮ್ಗೆ ಯಾವಾಗ ಒಳ್ಳೆಯ ಹೃದಯ, ಒಳ್ಳೆ ಇಂಟೆನ್ಷನ್ ಇರ್ತದೆ, ಒಳ್ಳೆಯ ಉದ್ದೇಶ ಇರ್ತದೋ, ಆಗ ದೇವರು ನಮ್ಮ ಪ್ರಾರ್ಥನೆಗಳನ್ನ, ನಮ್ಮ ಸ್ತುತಿ ಸ್ತೋತ್ರಗಳನ್ನ ಕೇಳಿ ಅದನ್ನ ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ. ಸೊ ಕೊನೆಯ ವಚನ 20ನೇ ವಚನ, ಆತನು ನನ್ನ ಬಿನ್ನಹವನ್ನು ತಿರಸ್ಕರಿಸಲಿಲ್ಲ, ನನ್ನ ಮೇಲಿನ ತನ್ನ ದಯೆಯನ್ನು ತಪ್ಪಿಸಿ ಬಿಡಲಿಲ್ಲ, ದೇವರಿಗೆ ಸ್ತೋತ್ರವಾಗಲಿ ಎಂಬುದಾಗಿ. ಸೊ ಇದೆಲ್ಲವನ್ನ ಪ್ರಾರ್ಥನಾ ರೂಪವಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾನೆ. ಸಲ್ಲಿಸುವಾಗ ಅವನ ಯಾವ ಪ್ರಾರ್ಥನೆಗಳು ವಿಫಲವಾಗದೇ ಇರುವಂತದ್ದು ಅಥವಾ ಅವನ ಪ್ರಾರ್ಥನೆಗೆ ಉತ್ತರ ಸಿಕ್ಕುವಂಥದ್ದು ದೇವರ ದಯೆ ಎಂಬುದಾಗಿ ಕೀರ್ತನೆಗಾರ ತಿಳ್ಕೊಳ್ತಾನೆ. ನಾವು ಪ್ರಾರ್ಥನೆ ಅಂತ ಹೇಳುವಾಗ ವಿ ಟೇಕ್ ಇಟ್ ಆಸ್ ಅ ಗ್ರಾಂಟೆಡ್ ಅಥವಾ ಈಸಿಯಾಗಿ ತಗೊಳ್ತೇವೆ. ಆದರೆ ಅವನ ಹೇಳುವಂಥದ್ದು ತನ್ನ ಭಿನ್ನಹವನ್ನ ತಿರಸ್ಕರಿಸಲಿಲ್ಲ. ಯಾವಾಗ ದೇವರು ನಮ್ಮ ಭಿನ್ನಹವನ್ನ ಗ್ರಾಂಟ್ ಮಾಡ್ತೇನೆ ಅಂತ ಹೇಳೋದಾದ್ರೆ, ನಾವು ಯಾವಾಗ ವೆನ್ ವಿ ಹ್ಯಾವ್ ಅ ಗುಡ್ ಇಂಟೆನ್ಷನ್ ಟುವರ್ಡ್ಸ್ ದಟ್, ಗಾಡ್ ವಿಲ್ ಫುಲ್ಫಿಲ್ ಆಲ್ ಅವರ್ ಪ್ರೇಯರ್ಸ್ ಎಂಬುದಾಗಿ ನೋಡ್ತೇವೆ. ಮಾತ್ರವಲ್ಲದೆ ನನ್ನ ಮೇಲಿನ ದಯೆಯನ್ನ ತಪ್ಪಿಸಲಿಲ್ಲ ಎಂಬುದಾಗಿ. ಇನ್ನೊಂದು ಬ್ಲೆಸ್ಸಿಂಗ್ಸ್ ಏನಂತ ಹೇಳೋದಾದ್ರೆ, ದೇವರ ಪ್ರೀತಿಗೆ ದಯೆಗೆ ಪಾತ್ರರಾಗುವಂಥದ್ದು. ದೇವರ ಪ್ರೀತಿ ದಯೆ ಸಿಕ್ಕುವಂಥದ್ದು ಕೂಡ ಇಟ್ಸ್ ಅ ಬ್ಲೆಸ್ಸಿಂಗ್ಸ್. ನಮ್ಗೆ ಯಾರಿಗಾದ್ರೂ ಫ್ರೆಂಡ್ ಇರುವಾಗ ಅಥವಾ ಫ್ಯಾಮಿಲಿ ಇರುವಾಗ ಅವರ ಪ್ರೀತಿ ದಯೆಯನ್ನ ಬಯಸ್ತೇವೆ. ಹಾಗೆ ದೇವರ ಪ್ರೀತಿ ದಯೆ ಸಿಕ್ಕುವಂಥದ್ದು ಕೂಡ ಇಟ್ಸ್ ಅ ಬ್ಲೆಸ್ಸಿಂಗ್ಸ್. ಅದೆಲ್ಲವೂ ನಾವು ದೇವರಿಗೆ ಯಾವಾಗ ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಇಟ್ಕೊಳ್ತೇವೋ ದಟ್ ಟೈಮ್ ಗಾಡ್ ಬ್ಲೆಸ್ ಎಂಬುದಾಗಿ ಆ ಕೀರ್ತನೆಗಾರ ತಿಳಿಸ್ತಾನೆ. ಅದನ್ನ ಹೇಳಿ ದೇವರಿಗೆ ಸ್ತೋತ್ರವಾಗಲಿ ಎಂಬುದಾಗಿ ಹೇಳಿ ಈ ಕೀರ್ತನೆಯನ್ನ ಮುಗಿಸ್ತಾನೆ. ಸೊ ಈ ಕೀರ್ತನೆಯ ಒಂದು ಸಾರಾಂಶ ನಾವು ಈಸಿಯಾಗಿ ನೋಡೋದಾದ್ರೆ, ಇಸ್ರಾಯೇಲ್ರನ್ನ ದೇವರು ಹೇಗೆ ನಡೆಸಿದ್ನೋ ಅದೇ ರೀತಿಯಲ್ಲಿ ನಮ್ಮನ್ನ ಕೂಡ ನಡೆಸ್ತಾನೆ. ದೇವರಿಗೆ ಆರಾಧಿಸುವಾಗ ಈ ಎಲ್ಲ ವಿಷಯಗಳನ್ನ ನಾವು ಕೂಡ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಹಾಗೆ ಆರಾಧಿಸುವಾಗ ಒಳ್ಳೆ ಇಂಟೆನ್ಷನ್ ಇದ್ರೆ, ಮಾತ್ರವಲ್ಲದೆ ದೇವರೊಟ್ಟು ಒಳ್ಳೆಯ ಸಂಬಂಧ ಇದ್ರೆ ದೇವರ ಪ್ರೀತಿಗೆ ಪಾತ್ರರಾಗ್ತೇವೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಹಾಗಾಗಿ ನಮ್ಮ ಜೀವಿತ ಕೂಡ ಇಸ್ರಾಯೇಲ್ರ ಹಾಗೆ, ಕೀರ್ತನೆಗಾರರ ಹಾಗೆ ದೇವರ ಕಾರ್ಯಗಳನ್ನ ಗುರುತಿಸುವಂತ, ಆರಾಧಿಸುವಂತ ಮತ್ತು ದೇವರ ಪ್ರೀತಿಗೆ ಪಾತ್ರರಾಗುವಂತ ಜೀವಿತ ನಮ್ಮೆಲ್ಲರದಾಗ್ಲಿಕ್ಕೆ ದೇವರ ಆತ್ಮನ ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡುವ.
ಕೃಪೆಯುಳ್ಳ ದೇವರೇ, ಸರ್ವಶಕ್ತನೂ ಸರ್ವಜ್ಞಾನಿಯೂ ಸರ್ವವ್ಯಾಪಿಯೂ ಆಗಿರುವಂತ ನಿನಗೆ ಸ್ತೋತ್ರವಾಗಲಿ. ಸಮಸ್ತ ಭೂನಿವಾಸಿಗಳೇ ಯೆಹೋವನನ್ನು ಸ್ತುತಿಸಿರಿ ಎಂಬುದಾಗಿ ಕೀರ್ತನೆಗಾರನು ಹೇಳುವ ಹಾಗೆ ನೀನೆಲ್ಲ ಜನರಿಗೂ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನ ಕೃಪೆಯಿಂದ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಇಸ್ರಾಯೇಲರ ಜೀವಿತದಲ್ಲಿ ನೀನು ಹೇಗೆ ಅದ್ಭುತ ಕಾರ್ಯಗಳನ್ನು ನಡೆಸಿದೋ ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ಅದ್ಭುತ ಕಾರ್ಯಗಳನ್ನ ನಡೆಸು. ಮಾತ್ರವಲ್ಲದೆ ನಮ್ಮೆಲ್ಲ ಸಮಸ್ಯೆಗಳಿಂದ ಬಿಡುಗಡೆಯನ್ನು ಕೊಡು. ನಿನ್ನನ್ನು ಆರಾಧಿಸಿ ನಿನ್ನ ಪ್ರೀತಿ ದಯ ಆಶೀರ್ವಾದಕ್ಕೆ ನಾವುಗಳು ಕೂಡ ಪಾತ್ರರಾಗ್ಲಿಕ್ಕಾಗುವಂತೆ ನಮಗೆ ಕಲಿಸು. ದೇವರೇ, ಆನ್ಲೈನ್ ಅಲ್ಲಿ ಪಾಲ್ಗೊಂಡ ಎಲ್ಲರಿಗಾಗಿ ನನಗೆ ಸ್ತೋತ್ರವಾಗಲಿ. ಈ ಸಂಜೆ ವೇಳೆಯಲ್ಲಿ ನಮ್ಮ ದೇಹ ಪ್ರಾಣಾತ್ಮಗಳನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಚಿತ್ತಾನುಸಾರವಾಗಿ ನಮ್ಮನ್ನು ರಕ್ಷಿಸಿ ಕಾಪಾಡಿ ಹೊಸ ದಿನಕ್ಕೆ ನಡೆಸಬೇಕಾಗಿ ನಮ್ಮ ರಕ್ಷಕನಾದಂಥ ಯೇಸುವಿನ ನಾಮದಲ್ಲಿ ದೀನತೆಯಿಂದ ಬೇಡುತ್ತೇವೆ. ಆಮೇಲೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ನಡೆಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರು ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅಂದಿನದ ಆಹಾರವನ್ನೇ ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನ್ನವೇ ಸ್ವಾಮಿ. ಆಮೇಲೆ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಇಸ್ರಾಯೇಲರನ್ನು ಐಗುಪ್ತದಿಂದ ಬಿಡಿಸಿ ಅವರನ್ನು ಸಮುದ್ರದಿಂದ ಪಾರುಗಾಣಿಸಿದಂತಹ ತಂದೆಯಾದಂತಹ ದೇವರ ಪ್ರೀತಿಯು, ನಮ್ಮನ್ನೆಲ್ಲ ಪಾಪಗಳಿಂದ ವಿಮೋಚಿಸಿ ತನ್ನ ರಕ್ತದಿಂದ ಶುದ್ಧಿಗೊಳಿಸಿದಂತಹ ಯೇಸು ಕ್ರಿಸ್ತನ ಕೃಪೆಯು ನಮ್ಮನ್ನು ಇವತ್ತಿಗೆ ಕೂಡ ದೇವರ ಮಾರ್ಗದಲ್ಲಿ ನಡೆಸುತ್ತಾ ದೇವರ ಕಾರ್ಯಗಳನ್ನ ಅನುಭವಿಸಲಿಕ್ಕೆ ಸಹಾಯ ಮಾಡುವ ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ಈ ಆನ್ಲೈನ್ ನಲ್ಲಿ ಪಾಲ್ಗೊಂಡಂತ ಪ್ರತಿಯೊಬ್ಬೊಬ್ಬರೊಟ್ಟಿಗೂ ನಮ್ಮ ಸಭೆಯೊಟ್ಟಿಗೂ ವಿಶ್ವದೊಟ್ಟಿಗೂ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ. ಆಮೇಲೆ